ಸ್ನೇಹಿತರೆ ನಮಸ್ಕಾರ. 1970 ಮತ್ತು 80ರ ದಶಕದಲ್ಲಿ ತಮ್ಮ ಅಭಿನಯದ ಮೂಲಕ ಸಮಸ್ತ ಕನ್ನಡಿಗರ ಮನೆಮಾತಾಗಿರುವ ನಮ್ಮ ಮಾಸ್ಟರ್ ಮಂಜುನಾಥ್ ಮತ್ತು ರಾಷ್ಟ್ರಮಟ್ಟದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಆ ದಶಕದಲ್ಲಿ ನಾನು ಹೇಳ್ತಾ ಇರೋದು 70 ಮತ್ತು 80ರಲ್ಲಿ ಮಾಲ್ಗುಡಿ ಡೇಸ್ನ ಖ್ಯಾತಿಯ ಸ್ವಾಮಿ ಅವರು ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ, ನೀವೆಲ್ಲರೂ ಕೇಳಿ ಏನು ಅಂತ. ಮಂಜುನಾಥ್ ನಾಯ್ಕರ್ ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಪ್ರಭಾವ ಬೈ ವಿನಯ್ ಶಿಂದೆ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್, ನಾನು ಚಿಕ್ಕವನಿದ್ದಾಗ ತಮ್ಮ ಚಿತ್ರ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಚಿತ್ರವನ್ನು ನಾನು ನೋಡ್ತಾನೆ ನಾನು ಬೆಳೆದವನು ಚಿಕ್ಕವನಿದ್ದಾಗ. ಅಫ್ಕೋರ್ಸ್ ನಿಮ್ಗಿಂತ ನಾನು ಒಂದು 3-4 ವರ್ಷ ದೊಡ್ಡವನಿದ್ರು, ಯಾಕಂದರೆ ಆ ಸಂದರ್ಭದಲ್ಲಿ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. ಆಮೇಲೆ ನಮ್ಮ ತಂದೆಯವರು ಕೂಡ ಸಂಗೀತಗಾರರಾಗಿದ್ದರು. ನನಗೆ ಆರ್ಕೆಸ್ಟ್ರಾದಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಹಾಡಾಡಲಿಕ್ಕೆ. ನನಗೆ ಸಿನಿಮಾದ ಗೀಳು ಭಾಳ ಇತ್ತು ಆ್ಯಕ್ಚುಲಿ ಚಿಕ್ಕವನಿದ್ದಾಗ. ಅಂದರೆ ಏನಾದರೂ ಮಾಡಿ ಮನೆಗೆ ಹೋದ್ರೆ ಹೊಡ್ಸ್ಕೊಂಡ್ರೂ ಪರವಾಗಿಲ್ಲ, ನಾನು ಸಿನಿಮಾ ನೋಡುವ ಒಂದು ಮನೋಭಾವ ನನ್ನಲ್ಲಿ ಇತ್ತು. ಹೀಗಾಗಿ ನಾನು ಭಾಳ ಸಿನಿಮಾ ನೋಡ್ತಾ ಇದ್ದೆ. ನೀವು ಆ ಸಿನಿಮಾ ಮಾಡಬೇಕಾದ್ರೆ ಆ ಒಂದು ಅಷ್ಟೊಂದು ಪ್ರೀತಿ ನಮಗೆ, ಮಂಜುನಾಥ್ ಮತ್ತು ಪುನೀತ್ ರಾಜ್ಕುಮಾರ್ ಅಂದರೆ ನನಗೆ ಅಷ್ಟೊಂದು ಪ್ರೀತಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡು ಕೆಲವೊಂದು ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಮಂಜುನಾಥ್, ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ನಟನೆ ಮಾಡಬೇಕು, ಕಲೆಯಲ್ಲಿ ಪಳಗಿಸ್ಬೇಕು, ಆ ಒಂದು ಪರಿಸರ ಮತ್ತು ಆ ಮನೆಯ ವಾತಾವರಣ ಹೇಗೆ ಕೂಡಿ ಬಂತು ಮಂಜುನಾಥ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವು ಆ ಥರ ಒಂದು ಪ್ರೀತಿ ಇಟ್ಕೊಂಡು ಹೋಗಿ ಸಿನಿಮಾ ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಕ್ಕೆ ನನ್ನಂಥ ಆ್ಯಕ್ಟರ್ಸು ಇವತ್ತವರೆಗೂ ಜ್ಞಾಪಕ ಇಟ್ಕೊಂಡಿದ್ದಾರೆ ಜನಗಳು ಅನಿಸುತ್ತೆ, ತಮ್ಮಂಥ ಪ್ರೀತಿಯಿಂದ. ಎರಡನೇದು ಅಫ್ಕೋರ್ಸ್ ಅಪ್ಪು ಅವರು. ನನ್ನ ನಿಜವಾಗ್ಲೂ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೇನೆ. ನನಗಿಂತ 1 ವರ್ಷ ದೊಡ್ಡವರವರು. ಹಲವಾರು ಚಿತ್ರಗಳು ಅವ್ರು ಮಾಡ್ತಾಯಿದ್ರು, ಅವ್ರ ಹಿಂದೆನೇ ನಾನು ಪುಟ್ಟದಾಗ ಮಾಡ್ಕೊಂಡು ಬಂದಿದ್ದೆ. ಸೊ ನನಗೆ ಅಂದರೆ ದಾರಿ ಮಾಡ್ಕೊಂಡು ಹೋದಂಥ ನನ್ನ ಅದು ತುಂಬ ಆತ್ಮೀಯ ಸ್ನೇಹಿತ ಅಂತ ಹೇಳ್ಬೋದು. ಮೂರನೇದಾಗಿ ನೀವು ಹೇಳಿದ್ರಿ, ನನಗೆ ತುಂಬ ಒಂದು ಹೆಲ್ಪ್ ಆಗಿದ್ದು ಅಂದರೆ ಇವತ್ತಿಗೆ ನಾನು ಅದನ್ನ ಬಗ್ಗೆ ಯೋಚನೆ ಮಾಡಿ ಹೇಳಬಲ್ಲೆ. ಅವತ್ತಿಗೆ ನಾನು ಈ ಸಿನಿಮಾ ರಂಗದಿಂದ ಬಂದಂಥ ಫ್ಯಾಮಿಲಿಯವರು ಅಲ್ಲ. ನಮ್ಮ ತಂದೆ ತಾಯಿ ಇಬ್ಬರೂ BHEL ಅಲ್ಲಿ ಕೆಲಸ ಮಾಡ್ತಾಯಿದ್ರು ಯಶವಂತಪುರದಲ್ಲಿ. ಅವರಿಗೆ ಯಾವುದೇ ರೀತಿಯಾದ ಎಂಟರ್ಟೈನ್ಮೆಂಟ್ ಆಗಲಿ, ಫಿಲ್ಮ್ಸ್ ಆಗಲಿ, ನಾಟಕ ಆಗಲಿ, ಸಿಂಗಿಂಗ್ ಆಗಲಿ, ಪೇಂಟಿಂಗ್ ಆಗಲಿ, ಯಾವುದೇ ರೀತಿಯ ಒಂದು ಅನುಭವ ಇಡಿ ಅವ್ರಿಗೆ ಆಸಕ್ತಿ, ಇಂಟ್ರೆಸ್ಟು ಇರ್ತಾ ಇರಲಿಲ್ಲ. ಹೌದು. BHEL ಅಲ್ಲಿ ನಮ್ಮ ತಾಯಿಗೆ 4 ಗಂಡು ಮಕ್ಕಳು, ನಾನು 4ನೇವನು. ವರ್ಕಿಂಗ್ ಮದರ್ ಆಗಿರೋದ್ರಿಂದ ಅಲ್ಲಿ ಕ್ರಶ್ ಇರ್ತಾ ಇತ್ತು. ಸೊ ಅಲ್ಲಿ ಆಬ್ವಿಯಸ್ಲಿ ಅಲ್ಲಿ ಇರ್ತಾ ಇದೆ. ಇವಾಗ ಹೆಂಗೆ ಮಾತಾಡ್ತೀನಿ ವಟ ಅಂತ ಆಗಲೂ ಮಾತಾಡ್ತಾ ಇದ್ದಂತೆ. ಸೊ ಒಂದು 3 ವಯಸ್ಸಿದ್ದಾಗ ಅವರ ಒಬ್ರು ಕಾಮನ್ ಫ್ರೆಂಡ್ ಒಬ್ಬರು ಅಲ್ಲಿ ಕೆಲಸ ಮಾಡೋರು, ಬೆಕ್ಕಿನ್ ಕಣ್ ಕೃಷ್ಣ ಅಂತ. ಸೊ ಅವರು ಪಾರ್ಟ್ ಟೈಮ್ ಪ್ರೊಡಕ್ಷನ್ ಮ್ಯಾನೇಜರ್ ಅವರು. ಸೊ ಅವ್ರಿಗೆ ಐ ಥಿಂಕ್ ಅವ್ರು ಎಲ್ಲೋ ಮರ್ತೋಗಿದ್ರು ಅನ್ಸುತ್ತೆ ಒಂದು ಸಣ್ಣ ಮಗುದು ಕಾಸ್ಟ್ ಮಾಡಿಸೋದು. ಸೊ ಸಡನ್ನಾಗಿ ಅವತ್ತಿಗೆ ಒಂದು ಅರ್ಜೆಂಟಾಗಿ ಬೇಕಾಗಿದೆ ಒಂದು ಮಗು ಒಂದು ಪಾತ್ರದಲ್ಲಿ. ಸೊ ನನ್ನ ಪುಣ್ಯಕ್ಕೆ ನಾನು ಅಲ್ಲಿದ್ದರಿಂದ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದರಿಂದ ಸೊ ನಮ್ಮ ತಂದೆ ತಾಯಿ ಕನ್ವಿನ್ಸ್ ಮಾಡಿ, ಇಲ್ಲ ಒಂದಿನ ಒಂದು ಸಣ್ಣ ರೋಲ್ ಇದೆ, ಅದು ಮಾಡಿ ಬಂದ್ಬಿಡೋಣ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಜಿತ್ ಅನ್ನೋ ಚಿತ್ರ 79-80 ಅಂಬರೀಷ್ ಅವರು ಜಯಮಾಲಾ ಅವ್ರ ಜೊತೆ ಒಂದು ಮುಸುರಿ ಕೃಷ್ಣಮೂರ್ತಿ ಅವ್ರ ಮಗನಾಗಿ ಜಯಮಾಲಾ ಅವ್ರು ನನ್ನ ಕಿಡ್ನಾಪ್ ಮಾಡೋ ಥರ ಕರ್ಕೊಂಡೋಗಿ ಒಂದಿಷ್ಟು ಸನ್ನಿವೇಶ, ಒಂದು ಸಣ್ಣ ಪಾತ್ರ, ಒಂದು ಸೀನ್ ಇತ್ತು, ಒಂದು ಸಾಂಗಲ್ಲಿ ನಾನೊಂದು ಲಿಪ್ಸಿಂಕ್ ಮಾಡಬೇಕು, ಇಷ್ಟೇ ಇದ್ದಿದ್ದು. ನಮ್ಮ ರಾಗಿಗುಡ್ಡ ಹತ್ರ ಶೂಟಿಂಗಲ್ಲಿ ಆ ದೇವಸ್ಥಾನ ಹತ್ರ. ನನಗೆ ಗೊತ್ತಿಲ್ಲ ಇದು ಇವತ್ತೆಲ್ಲ, ಆದರೆ ಮರ್ತೋಗಿದ್ದೀನಿ. ತುಂಬ ದಿನಗಳಾದಮೇಲೆ ತುಂಬ ಜನ ಹೇಳಿದ್ದೇನು ಅಂದರೆ ನಾನು ತುಂಬ ಇಂಪೇಷಂಟ್ ಆಗಿದ್ದಂತೆ. ಬಂದವರೆಲ್ಲ ಆ ಡೈಲಾಗ್ ಹೇಳಿಸ್ತಾಯಿದ್ರು, ಯಾಕೆ ಎಷ್ಟೊಂದು ಸತಿ ಹೇಳಿಸ್ತೀರ, ನಿಮ್ಗೆ ಬೇಕು ಅಂದರೆ ಶೂಟ್ ಮಾಡಿ, ಇಲ್ಲಾಂದರೆ ಬೇಡ ನನಗೆ ಅಂತ ಈ ಥರ ಇದ್ದಂತೆ. ಆ್ಯಂಡ್ ಫಾರ್ ಸಮ್ ರೀಸನ್ ಅದು ಹೇಳಿದ್ದು ಕರೆಕ್ಟಾಗಿ ಆ್ಯಕ್ಷನ್ ಕಟ್ ಅಂತಂದ್ರೆ ಕರೆಕ್ಟಾಗಿ ಮಾಡಿಬಿಟ್ಟಿದ್ದೀನಿ. ಹೌದು. ಅಂದರೆ ಅವ್ರಿಗೆ ಏನು ಬೇಕು ಅಂತ ಅನಿಸಿದ್ದು ಕರೆಕ್ಟಾಗಿ ಮಾಡಿದೆ. ಇದು ಅಂಬರೀಷ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಅದರಿಂದ ಇವನು ತುಂಬ ಚೆನ್ನಾಗಿ ಮಾಡ್ತಾನೆ, ಹೇಳಿದೆಲ್ಲ ಅರ್ಥ ಮಾಡ್ಕೊಳ್ತಾನೆ, ಅಂದರೆ ನಮ್ಮ ಸಿನಿಮಾದ ಕಾನ್ಸೆಪ್ಟ್ ಇವನಿಗೆ ಅರ್ಥ ಆಗ್ತಾ ಇದೆ. ಆ ಲಿಪ್ಸಿಂಗ್ ಮಾಡೋದು ಕರೆಕ್ಟ್ ಟೈಮಲ್ಲಿ ಬುಟ್ಟಿಯಿಂದೇನೋ ಹೊರಗಡೆ ಬಂದು ಮಾತಾಡೋದು ಅದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅವನ್ನ ಕಾಸ್ಟ್ ಮಾಡಿದ್ರು. ಬಟ್ ಇವತ್ತಿಗೆ ಆ ಪ್ರಶ್ನೆಗೆ ಯಾಕೆ ನಿಮ್ಗೆ ನಾರ್ಮಲಾಗಿ ಅಥವಾ ಚೆನ್ನಾಗಿ ಮಾಡ್ತಾಯಿದ್ರಿ ಅಥವಾ ತುಂಬಾ ಒಂದು ಏನಂತಾರೆ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಅಂತಂದರೆ, ನನಗೆ ಅದಕ್ಕೆ ಮುಂಚೆ ಬೇರೆ ವರ್ಲ್ಡ್ ಗೊತ್ತಿರಲಿಲ್ಲ. ನನಗೆ ಗೊತ್ತಿದೆ ನಮ್ಮ ಮನೆ, ನಮ್ಮ ಫ್ಯಾಕ್ಟ್ರಿ ಅಥವಾ ಈ ಪ್ರೀ ನರ್ಸರಿ ಆ ಥರ ಏನಾದ್ರು ಹೋಗಿದ್ರೆ ಇಷ್ಟು ಬಿಟ್ಟರೆ ನನ್ನ ವರ್ಲ್ಡ್ ಇಷ್ಟೇ ಇದ್ದಿದ್ದು. ನೆಕ್ಸ್ಟ್ ನನಗೆ ವರ್ಲ್ಡ್ ಗೊತ್ತಾಗಿದ್ದೆ ಸಿನಿಮಾ. ಹೌದು. ಸೊ ನನ್ನ ಕ್ಯಾಮ್ರಾ, ಲೈಟ್ಸು,
ಅಥವಾ ಇವರು ದಿಗ್ಗಜರು, ಅವ್ರ ದಿಗ್ಗಜರು ಅಂತ ಕೂಡ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಬೇರೆ ನೋಡಿದ್ರೆ ತಾನೆ. ನಾವು ಒಂದೆರಡು ಸಿನಿಮಾ ಆಗ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೆಲ್ಲ ಕರ್ಕೊಂಡು ಹೋಗಿದ್ರು, ಬಟ್ ಅವ್ರು ನಿಜವಾಗ್ಲೂ ಯಾರು ಅದು ಏನು ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಸೊ ಇವರೆಲ್ಲ ಆ್ಯಕ್ಟರ್ಸ್ ಇದ್ದಾರೆ ಅಥವಾ ಅವ್ರೇನೋ ಒಂದು ಪಾತ್ರ ಮಾಡ್ತಾ ಇದ್ದಾರೆ. ನನಗೇನು ಸ್ಕೂಲ್ಗೆ ಹೋಗ್ಬೇಕಾದಿಲ್ಲ, ಚಾಕ್ಲೇಟ್ ಸಿಗೋದು, ಅವ್ರು ಹೇಳಿದ್ ಮಾಡಿದ್ರೆ ಎಲ್ಲ ಮುದ್ದು ಮಾಡೋರು, ಇನ್ನೇನು ಬೇಕು. ದಟ್ ವಾಸ್ ಮೈ ತುಂಬ ಲಿಮಿಟೆಡ್ ಇನ್ಸೆಂಟಿವ್ಸ್ ನನಗೆ. ಆ್ಯಂಡ್ ಲೈಫ್ ವಾಸ್ ವಂಡರ್ಫುಲ್. ಯಾಕಂದರೆ ಮನೆಯಲ್ಲಿ ಅಮ್ಮ ಕೆಲಸ ಮಾಡಿಸೋರು. ಸೊ ಅದೆಲ್ಲದಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ. ಸೊ ನನಗೆ ಜಾಸ್ತಿ ನನಗೆ ಇವತ್ತು ನೆನಪುಗಳಿರೋದು ಮನೆ ಅದು ಇದಕ್ಕಿಂತ ಆ ಒಂದು ಶೂಟಿಂಗ್ ಸ್ಪಾಟ್ ಏನಿದೆ ತುಂಬ ನನಗೆ ನಾರ್ಮಲ್ ಅನ್ನಿಸ್ತಾ ಇತ್ತು. ಸೊ ನನ್ನ ಕೋ ಆ್ಯಕ್ಟರ್ಸ್ ಯಾರಿದ್ದಾರೆ, ಏನೋ ಧೀರೇಂದ್ರ ಗೋಪಾಲ್, ವಜ್ರಮುನಿ ಸಾರು, ತೂಗುದೀಪ ಶ್ರೀನಿವಾಸ್ ಅವರು, ಅಥವಾ ಏನೋ ಮುಖ್ಯಮಂತ್ರಿ ಚಂದ್ರು ಅವರು, ಸುಧರ್ ಕೃಷ್ಣ ಅರಸ್, ಆ್ಯಂಡ್ ಸಮ್ ಆಫ್ ದಿನೇಶ್ ಅವರು, ಸಮ್ ಆಫ್ ದ ಹೂಸ್ ಹೂ, ಏನೋ ಬಟ್ ಅವರು ಹೂ ಅನ್ನೋದು ಗೊತ್ತಿರಲಿಲ್ಲ ನನಗೆಲ್ಲ ಅಂಕಲ್ಸ್ ಅವರು ಗೊತ್ತು. ಸೊ ಬಿಗ್ ಅಡ್ವಾಂಟೇಜ್ ನನ್ನ ಹತ್ರ ಇತ್ತು. ಏನಕ್ಕೆ ಇದನ್ನ ಯಾಕೆ ಈ ಕಾಂಟೆಕ್ಸ್ಟಲ್ಲಿ ಹೇಳ್ತೀನಿ ಅಂತಂದರೆ, ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ವಾಸ್ ಐ ಡಿಂಟ್ ನೋ ಹೂ ದೇ ವೇರ್ ಆ್ಯಂಡ್ ಹೌ ಬಿಗ್ ದೇ ವೇರ್. ಸೊ ನಾನು ಅದನ್ನು ಅದರಿಂದ ನನಗೇನು ಹೇಳ್ಕೊಟ್ರೋ ಅಥವಾ ನಾನು ಏನು ಮಾಡಬೇಕಾಗಿತ್ತು ಅದರಲ್ಲಿ ಆ ಇರ್ತಾ ಇರಲಿಲ್ಲ. ನಾನು ಇವ್ರ ಜೊತೆ ಹೀಗಾದರೆ ಹೀಗಾಗ್ಬೋದು, ನಾನು ಹೇಗೆ ಅದೆಲ್ಲ ಗೊತ್ತೇ ಇರಲಿಲ್ಲ ನನಗೆ. ಅದೇ ಹೇಳ್ತಾ ಇದ್ದಾರೆ, ನಾನು ಇದು ಸಿನಿಮಾ ಅಲ್ಲಿ ಇವ್ರ ಮಗ, ಸೊ ನಾನು ಹಿಂಗೆ ಮಾತಾಡಬೇಕು, ನಾನು ಹಿಂಗೆ ಮಾತಾಡಿ ಹಿಂಗೆ ಮಾಡಿದ್ರೆ ಇಷ್ಟೇ. ನಂದು ವೆರಿ ಲಿಮಿಟೆಡ್ ಥಿಂಕಿಂಗ್ ಇತ್ತು. ಮಂಜುನಾಥ್, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಪರಿಸರ ರೈಟ್. ಈ ಇತ್ತೀಚಿನ ದಿನಗಳಲ್ಲಿ ಏನಂದರೆ, ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿಯಿಂದ ಬಂದವನು ಬಿಸ್ನೆಸ್ ಮಾಡಬೇಕು, ಸಂಗೀತದ ಫ್ಯಾಮಿಲಿಯಿಂದ ಬಂದವರು ಸಂಗೀತ ಆಗಬೇಕು, ಅದು ಪರಿಸರ, ಅದು ಎನ್ವೈರ್ಮೆಂಟ್ ಅಂತ ಹೇಳ್ತೀವಿ. 90% ಅಥವಾ 80% ತುಂಬ ಜನ ಆ ಒಂದು ಪರಿಸರದಲ್ಲಿ ಅದಕ್ಕೆ ಒಲ್ಕೋದು ಕೊನೆಗೆ ಏನೋ ಆಗ್ತಾರೆ. ಆದರೆ ನೀವೊಂದು ಇಂಥ ಎಕ್ಸಾಂಪಲ್ ಇದ್ದೀರಲ್ಲ, ಯಾಕಂದರೆ ನೀವು ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ನೀವು ಸ್ಟಾರ್ ಆದವರು. ಓಕೆ, ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹೊಸ ವರ್ಷ ಬರ್ತಾ ಇದೆ, ಎಲ್ಲ ತಂದೆ ತಾಯಿಗೆ ಏನು ಹೇಳ್ತೇನೆ ಅಂದರೆ, ಯಾವ ಮಕ್ಕಳಿಗೂ ಕೂಡ ನಾವು ಅಳುಗಳಿಬಾರ್ದು, ಯಾಕಂದರೆ ಅವ್ರಿಗೆ ಅವಕಾಶಗಳನ್ನು ನಾವು ಕೊಡಬೇಕು. 100% ಕರೆಕ್ಟ್ ಅಲ್ವಾ? ಅಂದರೆ ನನಗೆ ಅದು ಫ್ಯಾಮಿಲಿ ಆಯಿತು. ಎರಡನೇದು, ನನ್ನಲ್ಲಿ ಏನು ಆ ಟ್ಯಾಲೆಂಟ್ ಇದೆ ಅದು ಇನ್ನೊಬ್ರು ನೋಡಿ, ಡೈರೆಕ್ಟರ್ಸ್ ನೋಡಿ ಅದನ್ನು ಉಪಯೋಗಿಸ್ಕೊಂಡ್ರು ವಿನಃ ನಮ್ಮ ತಂದೆ ತಾಯಿಯವರಿಗೆ ಬಿಟ್ಟಿದ್ರೆ, ಅಂದರೆ ಅವರು ನನ್ನ ನೋಡ್ತಾ ಇದ್ದ ಒಂದು ಚಿಕ್ಕ ಹುಡುಗ ಓದಲ್ಲಿ ಓಕೆ ಸರಿಯಾಗಿ ಓದಕ್ಕೆ ಬರಲ್ಲ ಅಷ್ಟೇ ನೋಡ್ತಾ ಇದ್ರು ಹೊರತು, ಬೇರೆಯವರ ಕಣ್ಣಲ್ಲಿ ನಾವು ಬೇರೆ ಬೇರೆ ಥರ ಕಾಣಿಸ್ಕೊಳ್ಬಹುದು, ಅಥವಾ ನಮ್ಮಲ್ಲಿರೋ ಟ್ಯಾಲೆಂಟ್ ಅವ್ರಿಗೆ ಕಣ್ಣಿಗೆ ಬೀಳ್ಬೋದೋ ಏನೋ. ಸೊ ಡೆಫಿನೆಟ್ಲಿ ನನ್ನ ನ್ಯಾಚುರಲ್ ಆ್ಯಕ್ಟಿಂಗ್ ಅಥವಾ ಅಂತ ಅಕ್ಸೆಪ್ಟ್ ಮಾಡೋದಾದರೆ ಒಂದು ದೊಡ್ಡ ಅಡ್ವಾಂಟೇಜ್ ಇದ್ದಿದ್ದು, ನಾನು ಒಂದು ಆ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬರದೇ ಇದ್ದಿದ್ದು, ಎರಡನೇದು ನಾನು ಆ ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿದ್ರಿಂದ ನನಗೆ ಹ್ಯೂಜ್ ಅಡ್ವಾಂಟೇಜ್ ಇತ್ತು ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಐ ಥಿಂಕ್ ಆ್ಯಕ್ಚುಲಿ ಏನಂತಂದರೆ, ನಾವೆಲ್ಲರೂ ಕೂಡ ಈಗಿನ ನಾನು ಆ್ಯಕ್ಚುಲಿ ಕೀ ಮೆಸೇಜ್ ಟು ದ ನೇಷನ್ ಏನಂದರೆ, ಆ ಒಂದು ದಶಕದಲ್ಲಿ ರೈಟ್ ಕಾಂಪಿಟೇಷನ್ ಇರಲಿಲ್ಲ. ಓಕೆ, ನಿಮ್ಮ ಪ್ರತಿಭೆ ಇತ್ತು, ಅದು ಹೊರಗೆ ಬಂತು, ರೆಕಗ್ನೈಸ್ ಮಾಡಿ ನೀವು ಮುಂದೆ ಹೋದ್ರಿ. ಆದರೆ ಕಾಂಪಿಟೇಷನ್ ಡೆಫಿನೆಟ್ಲಿ ಇತ್ತು, ಬಟ್ ಇವತ್ತಿನ ಥರ ಇನ್ಫಾರ್ಮೇಷನ್ ಅಥವಾ ಅದರದ್ದು ರೀಚ್ ಇರಲಿಲ್ಲ. ವಾಟ್ ಸಕ್ಸೀಡೆಡ್ ಕೇಮ್ ಔಟ್ ಅಂಡ್ ಎಲ್ಲ ಪ್ರತಿಯೊಬ್ಬರು ನೋಡಿ ಅಪ್ರಿಷಿಯೇಟ್ ಮಾಡಿದ್ರು. ಅದರಲ್ಲಿ ಇನ್ನು 5 ಮೂವಿ ಇತ್ತು, ಬೇರೆ ಏನೋ ಏನೋ. ನಮಗೆ ಇವತ್ತು ಅದು ಯಾಕೆ ರೀಚ್ ಇಲ್ಲ ಅಂದರೆ ಅದು ಸಕ್ಸಸ್ ಆಗಿಲ್ಲ. ಸೊ ಸಕ್ಸಸ್ ಹ್ಯಾಸ್ ಇಟ್ಸ್ ಬೆನಿಫಿಟ್ಸ್. ಜಸ್ಟ್ ಟು ಕಂಪ್ಲೀಟ್ ವಾಟ್ ಯು ಆರ್ ಸೇಯಿಂಗ್, ಡೆಫಿನೆಟ್ಲಿ ಜಸ್ಟ್ ಟು ಆ್ಯಡ್ ಟು ವಾಟ್ ಯು ಆರ್ ಸೇಯಿಂಗ್ ಇಸ್, ನನ್ನ ಪ್ರಕಾರ ಪ್ರೀಸೆಟ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇದ್ದರೆ, ನಿಮಗೆ ಸಿಗುವ ಆಪರ್ಚುನಿಟಿನ ನೀವು ಅದು ಬರೀ ಆ ಆಪರ್ಚುನಿಟಿಯಾಗಿ ಯೋಚನೆ ಮಾಡಿ ನಿಮ್ಮ ಬೆಸ್ಟನ್ನು ಕೊಟ್ಟರೆ ಸಕ್ಸಸ್ಸಿಗೆ ಡೆಫಿನೆಟ್ಲಿ ಹೈಯರ್ ಚಾನ್ಸಸ್ ಇದೆ. ಅಬ್ಸಲ್ಯೂಟ್ಲಿ. ಆಮೇಲೆ ಈಗಿನ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ನಮ್ಮ ತಂದೆ ತಾಯಿಗಳಾದಂಥ ಕರ್ತವ್ಯ ಏನಂತಂದರೆ, ನಮ್ಮ ಮಕ್ಕಳ ಪ್ರತಿಭೆಯನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ಪ್ರೋತ್ಸಾಹದ್ದು ಭಾಳ ಮುಖ್ಯ. ಕರೆಕ್ಟ್ ಅಲ್ವಾ? ಅದು ಒಂದು ಆಕ್ಸಿಡೆಂಟ್. ಆ್ಯಕ್ಚುಲಿ ನೀವು ಹೋದ್ರಿ, ಟ್ರೈ ಮಾಡಿದ್ರಿ, ರೆಕಗ್ನೈಸ್ ಆಯಿತು, ನೀವು ಮೂವ್ ಆನ್ ಆದ್ರಿ. ಬಟ್ ಈಗಿನ ಒಂದು ಸಂದರ್ಭದಲ್ಲಿ ಯಾಕಂದರೆ ನಾನು ಈ ಶಾಲೆಗಳು ಎಜುಕೇಷನ್ ಕ್ಷೇತ್ರದಲ್ಲಿ ನಾನು ಅಟ್ಯಾಚ್ ಆಗಿರೋದ್ರಿಂದ ನನಗೆ ಅನಿಸ್ತಾ ಇದೆಯಲ್ಲ, ನಾವು ಒಂದು ಅವರ ಪ್ರತಿಭೆನ ಐಡೆಂಟಿಫೈ ಮಾಡಿ ಮುಂದಕ್ಕೆ ಹೋಗ್ಬಿಟ್ರೆ ಸಾಕಷ್ಟು ಅವಕಾಶಗಳು ಇರ್ತವೆ. ಅದಕ್ಕೆ ಯು ಆರ್ ಫಸ್ಟ್ ಎಕ್ಸಾಂಪಲ್. ಅಂದರೆ ನನ್ನ ಮಗನನ್ನು ನಾನು ಆ್ಯಕ್ಟರ್ ಮಾಡಬೇಕಿತ್ತಂದರೆ ನಮ್ಮ ಮನೇಲಿ ಆ್ಯಕ್ಟರ್ ಇರಬೇಕಾಗಿಲ್ಲ. ನನ್ನ ಮಗನನ್ನು ಸಿಂಗರ್ ಮಾಡಬೇಕು, ಸ್ಪೋರ್ಟ್ಸನ್ನು ಮಾಡ್ಬೇಕಂದ್ರೆ ನಮ್ಮ ಮನೇಲಿ ಯಾರು ಇರಬೇಕಾಗಿಲ್ಲ. ದಟ್ ಈಸ್ ದ ಪಾಯಿಂಟ್ ವಿಚ್ ಐ ಆಮ್ ಟ್ರೈಂಗ್. 100%. ಇನ್ ಅಡಿಷನ್ ಟು ದಟ್, ನಿಮ್ಮ ಥ್ರೂ ಯು ನಿಮ್ಮ ಸರ್ಕಾರಿ ಶಾಲೆಯ ಮಕ್ಕಳಾಗಲಿ, ಯಾವುದೇ ಶಾಲೆಯ ಮಕ್ಕಳಾಗಲಿ, ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನು ತುಂಬೋದನ್ನು
ನೀವು ಬೇರೆ ಕಲೆಗಳು ಬೇರೆ ಇದು ಎಲ್ಲ ಅಂದರೆ ಇವನ್ನ ಹಾಡು ಹೇಳ್ಕೊಡೋದು, ಆ್ಯಕ್ಟಿಂಗ್ ಹೇಳ್ಕೊಡೋದು ಅಥವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಹೇಳ್ಕೊಡೋದ್ರು ಇದಕ್ಕೆ ಮುಂಚೆ ದಯವಿಟ್ಟು ಅವರ ಸೆಲ್ಫ್ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡೋದನ್ನು ಎಕ್ಸ್ಟ್ರಾ ಎಫರ್ಟ್ ಹಾಕಿ. ಅದನ್ನು ಅವನ ಮೇಲೆ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಬಂತು ಅಂತ ಇಟ್ಕೊಳ್ಳಿ, ಮಿಕ್ಕಿದ್ನೆಲ್ಲ ಈಸಿಯಾಗಿ ಟ್ಯಾಕಲ್ ಮಾಡ್ಕೊಂಡು ಹೋಗ್ತಾನೆ. ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ಎಲ್ಲೋ ಒಂದು ಕಡೆ, ಇದು ನನ್ನ ಅಬ್ಸರ್ವೇಷನ್, ನಾನು ಎಲ್ಲರೂ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲ, ನಾವು ವಿ ಆರ್ ಸೋ ಫೋಕಸ್ಡ್ ಆನ್ ದ ಸ್ಕಿಲ್, ವಿ ಫರ್ಗೆಟ್ ದಟ್ ದ ಪರ್ಸನ್. ಅಂದರೆ ಅವ್ರಿಗೆ ಆ ಸ್ಕಿಲ್ಲನ್ನು ಉಪಯೋಗಿಸ್ಕೊಳ್ಳೋ ಕಾನ್ಫಿಡೆನ್ಸ್ ಫಸ್ಟ್ ಬರಬೇಕು. ಅದು ಬಂದ್ರೇನೆ ಆ ಸ್ಕಿಲ್ ಫುಲ್ ಬ್ಲೂಮ್ ಆಗೋದು ಅಂತ. ದಯವಿಟ್ಟು ನಿಮ್ಮ ಮೂಲಕ ಅವ್ರಿಗೆ ಒಂದು ಮೆಸೇಜ್ ಕೊಡೋದೇನು ಅಂದರೆ ಆ ಕಾನ್ಫಿಡೆನ್ಸ್ ಬಗ್ಗೆ, ಏನೋ ನಾನಿದು ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ ತುಂಬಬೇಕು. ಅವಾಗ ನೋಡಿ ಇನ್ನೂ ಚೆನ್ನಾಗಿ ಬ್ಲೂಮ್ ಆಗ್ತದೆ. ನೀವೇನು ಹೇಳ್ತಾ ಇದ್ರೆ ಕೌಶಲ್ಯ ಮಗಳು ಮತ್ತು ಆಸಕ್ತಿಯನ್ನು ನಾವು ತುಂಬಬೇಕು ಅನ್ನೋ ಒಂದು ಪಾಯಿಂಟ್ ಹೇಳ್ತಾ ಇದ್ರ. ಮಂಜು, ಆ ಸಂದರ್ಭದಲ್ಲಿ ತಮಗೆ ಏನಾದರೂ ಸ್ಟಾರ್ ಅಂತ ಅನುಭವ ಆಯ್ತಾ? ಯಾಕಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಸಾಕಷ್ಟು ಮೂವಿ ಮಾಡಿದ್ರಿ, 68ಕ್ಕೂ ಹೆಚ್ಚು ಮೂವಿ ಮಾಡಿದ್ರಿ ನೀವು, ಕರೆಕ್ಟ್ ಅಲ್ಲ? ನಿಮಗೆ ಆ ಒಂದು ಸ್ಟಾರ್ದ ಅನುಭವ ಏನಾದರೂ ನೆನಪು ಮಾಡ್ಕೊಳಕ್ಕಾಗತ್ತಾ? ಸರ್ ಇಲ್ಲ, ಪುಣ್ಯಕ್ಕೆ ಇವತ್ತಿನ ಥರ ಸೋಷಿಯಲ್ ಮೀಡಿಯಾ ಅಥವಾ ಏನೋ ನಂಬರ್ ಆಫ್ ಚಾನೆಲ್ಸ್ ಇರಲಿಲ್ಲ. ಆಗ ದೂರದರ್ಶನ ಇತ್ತು, ರೆಗ್ಯುಲರ್ ನ್ಯೂಸ್ ಪೇಪರ್ಸ್ ಇತ್ತು. ಸೊ ನಮಗೆ ಒಬ್ಬ ಆ್ಯಕ್ಟರ್ ಆಗಿ ಇನ್ ದೋಸ್ ಡೇಸ್ ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದುಬಿಟ್ರೆ ಅದು ತುಂಬ ಹೆಮ್ಮೆಯ ವಿಚಾರ. ಹೌದು, ಯಾಕಂದರೆ ನ್ಯೂಸ್ ಪೇಪರಲ್ಲಿ ಒಂದು ಫೋಟೋ ಬೇರೆ ಬಂದಿದೆ, ಒಂದು ನನ್ನ ಬಗ್ಗೆ ಒಂದು ಬರೆದಿದ್ದಾರೆ ಅಂತ. ಪಾಪ ನಮ್ಮ ತಂದೆಯವರೆಲ್ಲ ನೀಟಾಗಿ ಎಲ್ಲ ಕಟ್ ಮಾಡಿ ಎಲ್ಲ ಒಳಗೆ ಇಟ್ಕೊಂಡ್ರೆ ಇನ್ನೂ ಇದೆ ನನ್ನ ಹತ್ರ. ಸೊ ಅದೆಲ್ಲ ಮಾಡಿ ಇಟ್ಕೊಂಡು ಇಡ್ತಾ ಇದ್ರು. ಸೊ ಅದೊಂದು ಹೆಮ್ಮೆಯ ವಿಚಾರ. ಎರಡನೇದು, ನಮ್ಮ ಸ್ಕೂಲಲ್ಲಿ ಅಥವಾ ನಿಮ್ಮ ಏನೊಂದು ಫ್ಯಾಮಿಲೀಸ್ ಅಥವಾ ಅಲ್ಲಿ ರೆಕಗ್ನೈಸ್ ಆಗೋದೇ ಒಂದು ದೊಡ್ಡ ವಿಚಾರ. ನಾನು ಅಲ್ಲಿ ನಮ್ಮ ಸ್ಕೂಲಲ್ಲಿ ಇವತ್ತು ನಮ್ಮ ಪ್ರಿನ್ಸಿಪಲ್ ಬಂದು ನಾನು ಚೆನ್ನಾಗಿ ಮಾತಾಡಿಸ್ಬಿಟ್ಟು ಹೋದ್ರು, ಅದೇ ಒಂದು ದೊಡ್ಡ ವಿಚಾರ. ಸೊ ಅವರ್ ಜಾಯ್ಸ್ ವೇರ್ ವೆರಿ ತುಂಬಾ ಸಿಂಪಲ್ ಆಗಿರ್ತಾ ಇತ್ತು. ಹೌದು. ಬಟ್ ಆ ಫೇಮ್ ಅನ್ನೋದು ಪುಣ್ಯಕ್ಕೆ ತಲೆಗೆ ಹೋಗ್ಬಿಡ್ಲ. ಯಾಕಂದ್ರೆ ಹೇಳಿದ್ನ ಸರ್, ಮನೆಯಲ್ಲಿ ನಾನು ಬರೀ ಮಂಜುನೆ, ಹೊರಗಡೆ ಆ ಸೆಟ್ಟಲ್ಲಿ ಮಾತ್ರ ನಾನು ಮಾಸ್ಟರ್ ಮಂಜುನಾಥ್. ಮನೆಯಲ್ಲಿ ಯಾವುದೇ ಥರ ಕನ್ಸೆಷನ್ ಇಲ್ಲ, ಸ್ಕೂಲಲ್ಲೂ ಅದೇ ಥರ ಯಾವುದೇ ಥರ ಕನ್ಸೆಷನ್ಸ್ ಇರ್ತಾರೆ. ಇನ್ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಎಕ್ಸ್ಟ್ರಾ ಫೋಕಸ್ ಇರೋದು, ಎಕ್ಸ್ಟ್ರಾ ಸ್ಕ್ರೂಟ್ನಿ ಇರೋದು ನನ್ನ ಮೇಲೆ. ಯಾಕಂದ್ರೆ ಇವನು ಸುಮ್ಮನೆ ಏನೋ ಫಿಲ್ಮ್ ಅಂತ ಏನೋ ಆ್ಯಕ್ಟರ್ ಅಂತ ನಾವು ಲೀಡಿಯನ್ಸ್ ಕೊಡಬಾರ್ದು ಅನ್ನೋದು ಎಕ್ಸ್ಟ್ರಾ ಇರ್ತದೆ. ಬಟ್ ಅದು ನನಗೆ ತುಂಬ ಎಷ್ಟು ಹೆಲ್ಪ್ ಆಗಿದೆ ಇವತ್ತರೆಗೂ ಅಂದರೆ ಆ ಡಿಸಿಪ್ಲಿನ್, ಆ ಫಂಡಮೆಂಟಲ್ ಏನೊಂದು ತಳಪಾಯ ಕರೆಕ್ಟಾಗಿ ಅಡಿಪಾಯ ಇರೋದ್ರಿಂದ ಸೆಂಟರ್ ಆಫ್ ಗ್ರಾವಿಟಿ ಕರೆಕ್ಟಾಗಿ ಕೂತಿದೆ. ಇಲ್ಲಾಂದರೆ ಐ ವುಡ್ ಹ್ಯಾವ್ ಗಾಟ್ ಫ್ಲೋಟೆಡ್. ಬಟ್ 1 or 2 ಇನ್ಸ್ಟೆನ್ಸಸ್ ನನಗದು ಅನ್ನಿಸ್ತು. ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ಕಡೆ ಎಲ್ಲ ಹೋದರೆ ಅವರು ಎಕ್ಸ್ಪ್ರೆಸ್ ಮಾಡೋ ಒಂದು ವಿಧ ಇದೆಯಲ್ಲ, ಅವರ ಫ್ಯಾನ್ ಇದನ್ನ, ಅದು ನಮ್ಮಲ್ಲಿ ಇಲ್ಲಿ ಸ್ವಲ್ಪ ರಿಫೈನ್ಡ್. ಅಂದರೆ ನಾನು ಕೆಟ್ಟದಾಗ ಹೇಳ್ತಾ ಇಲ್ಲ, ಇಲ್ಲಿ ಅಷ್ಟು ಇದು ಮಾಡಲ್ಲ. ಅಲ್ಲಿ ಆ ಕಿರ್ಚಿ ಆ ಬಂದು ತಪ್ಕೊಂಡು ಒಂದು ಮುಟ್ಟಿ ಹೊಟ್ಟೋಗ್ತಾರೆ, ಅವ್ರಿಗೆ ಅದೇ ಒಂದು ಖುಷಿ. ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ಏನಿದು ಅಂತ. ಆಮೇಲೆ ಅರ್ಥ ಆಯ್ತು, ಅವರ ಖುಷಿನ ಅವ್ರು ತೋರಿಸ್ಕೊಳ್ಳೋ ವಿಧಗಳು ಬೇರೆ ಇದೆ. ಎಷ್ಟು ಒಂದು ಪ್ರೀತಿಸ್ತಾರೆ, ಎಷ್ಟು ಚೆನ್ನಾಗಿ. ಅಂದರೆ ಒಂದು ಸ್ಟೇಜ್ಗೆ ಹೋಗ್ಬೇಕಾದ್ರೆ ಹೆಸರುಗಳು ಕಿರ್ಚಿದ್ರೆ ಅವಾಗ ಖುಷಿ ಆಗುತ್ತೆ, ಏನೋ ಓಕೆ ನಾನು ಏನೋ ಮಾಡಿದ್ದೀನಿ ಲೈಫಲ್ಲಿ ಅಂತ. ಒಂದು ಯಾವುದೋ ಫಂಕ್ಷನ್ ಮರ್ತೋಗಿದ್ದೀನಿ ಜಾಗ, ಬಟ್ ನಾರ್ತ್ ಕರ್ನಾಟಕ. ಅಲ್ಲಿಂದ ನಾನು ಸ್ಟೇಜಿಂದ ಕಾರಲ್ಲಿ ಹೋಗೋಷ್ಟರಲ್ಲಿ ಸಾಕಾಗೋಯ್ತು ಎಲ್ಲರಿಗೂ. ಅವ್ರಿಗೆಲ್ಲ ಏನಾದರೂ ಒಂದ್ಸತಿ ಮುಟ್ಬೇಕು ನಾನು ಅಷ್ಟೇ ನೋಡಿ. ಬಟ್ ನಾನು ಚಿಕ್ಕ ಹುಡುಗ, ಅಂದರೆ ಎಷ್ಟು ಜನ ಹೇಗೆ ಮುಟ್ತಾರೆ ಹಿಂಗೆ ಅನ್ನೋದಕ್ಕೂ ಇವ್ರಿಗೆ ಭಯ. ಮುಟ್ಟಾಗ ಶರ್ಟ್ ಗಿಟ್ ಹರಿದು ಹಾಕ್ಬಿಟ್ರೆ ಅಥವಾ ಏನೋ ಹರ್ಟ್ ಆಗ್ಬಿಟ್ರೆ ಅಂತ. ಅದು ಪ್ರೀತಿ ಅವ್ರು ತೋರಿಸ್ತಾರೆ. ಬಟ್ ಆ ಪ್ರೀತಿ ನನಗೆ ಅದ್ರದ್ದು ಆ ಫೀಲಿಂಗೇ ಬೇರೆ, ಅದನ್ನ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಅಂದರೆ ಇಷ್ಟು ಪ್ರೀತಿಸ್ತಾರ ಅಂತ. ಅಂದರೆ ಜಸ್ಟ್ ಟು ಹ್ಯಾವ್ ದಟ್. ಆ್ಯಂಡ್ ದಿಸ್ ಐ ಆಮ್ ಟಾಕಿಂಗ್ ಅಂದರೆ 80s ಲೇಟ್ 80s ಇದು. ಮಂಜುನಾಥ್, ನೋಡಿ, ನೀವು 68ಕ್ಕೂ ಅಧಿಕ ಸಿನಿಮಾಗಳನ್ನು ನೀವು ಮಾಡಿದಿರಿ, ಹಿಂದಿ ಮಾಡಿದಿರಿ, ಇಂಗ್ಲೀಷ್ ಮಾಡಿದಿರಿ, ಕನ್ನಡ ಭಾಷೆ ಮಾಡಿದಿರಿ ಮತ್ತು ಬೇರೆ ಭಾಷೆಗಳು ಮಾಡಿದಿರಿ. ಮಂಜುನಾಥ್, ನಾನು ಒಂದು ಭಾಳ ಕ್ಯೂರಿಯಾಸಿಟಿ ಪ್ರಶ್ನೆ, ಮತ್ತು ಆಲ್ಸೋ ಕೂಡ ಆ ಒಂದು ದಶಕದಲ್ಲಿ ನೀವು ಆ ಭಾಷೆ ಲ್ಯಾಂಗ್ವೇಜನ್ನು ನಿಮ್ದು ಯಾವ ರೀತಿಯಾಗಿ ಸ್ಟ್ರೆಂತ್, ಯಾಕಂದರೆ ನಿಮ್ಮದು ಬಿಗ್ಗೆಸ್ಟ್ ಸ್ಟ್ರೆಂತ್ ಇತ್ತು ಅದು ಆ್ಯಕ್ಚುಲಿ. ಯಾಕಂದರೆ ನಟನೆ ಮಾಡೋದು ಭಾಳ ಈಸಿ ಇಲ್ಲ. ಯಾಕಂದರೆ ಆ ಭಾಷೆ, ಅದು ಎಮೋಷನ್ಸು, ಅದು ಅಟಿಟ್ಯೂಡ್ ತರೋದು, ನಿಮ್ಗೆ ಬೈತಾ ಇದ್ದಾರೆ ಅಂದರೆ ಅದಕ್ಕೆ ರಿಯಾಕ್ಷನ್ಸು ಅಷ್ಟು ನ್ಯಾಚುರಲ್ ಇತ್ತು. ಮತ್ತು ಭಾಷೆಯಲ್ಲೂ ಕೂಡ ಯಾವ ಕೊರತೆಯೂ ಇರಲಿಲ್ಲ. ಒಂದು ಮಾಸ್ಟರ್ ಮಂಜುನಾಥ್ ಒಳ್ಳೆ ಟ್ಯಾಲೆಂಟೆಡ್ ಆ್ಯಕ್ಟರು, ಅದಕ್ಕೆ ಬೇರೆ ಮಾತಿಲ್ಲ. ಅದ್ರ ಜೊತೆಗೆ ಭಾಷೆಯ ಒಂದು ಬೆಳವಣಿಗೆ ಯಾವ ರೀತಿ ಆಯಿತು ಆ ಚಿಕ್ಕ ವಯಸ್ಸಿನಲ್ಲಿ? ಸೊ ಒಂದು ಅಡ್ವಾಂಟೇಜ್ ಸರ್, ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದ್ರಿಂದ. ಸೊ ಯಾರೇ ನೀವು 70s 60s 70s 80s ಕಿಡ್ಸ್ ನೋಡ್ಕೊಳ್ಳಿ, ನಮ್ಮ ಬೆಂಗಳೂರು ಈಸ್ ಮಲ್ಟಿಕಲ್ಚರಲ್, ವೆದರ್ ವಿ ಲೈಕ್ ಇಟ್ ಆರ್ ನಾಟ್. ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ವೈ ಡು ಯು ಥಿಂಕ್ ಪೀಪಲ್ ಲೈಕ್ ಬ್ಯಾಂಗ್ಳೂರ್? ಬರೀ ವೆದರಾ? ನೋ ಸಾರಿ, ವೆದರ್ ಈಸ್ ಒನ್ ಆಫ್ ದೆಮ್. ಹೌದು. ನಾವು ಬಿಕಾಸ್ ವಿ ಆರ್ ಅ ಬಾರ್ಡರ್ ಸಿಟಿ ಟು ಮಲ್ಟಿಪಲ್ ಲ್ಯಾಂಗ್ವೇಜಸ್. ಒಂದು ಗಲ್ಲಿಯಲ್ಲಿ, ಒಂದು ಇದರಲ್ಲಿ
ಗ್ಯಾರಂಟಿಡ್ ನಿಮಗೆ ಒಬ್ರು ತಮಿಳ್ ಮಾತಾಡೋರು, ಒಬ್ರು ತೆಲುಗು ಮಾತಾಡೋರು ಸಿಗ್ತಾರೆ. ಸಿಗ್ತಾರೆ. ಹೌದು. ಮಲಯಾಳಂ ಅವರು ಸಿಗ್ತಾ ಇದ್ರು. ಇನ್ನು ನೀವು ಸ್ವಲ್ಪ ಮೆಜೆಸ್ಟಿಕ್ ಈ ಕಡೆ ಎಲ್ಲ ಬಂದರೆ ಗುಜರಾತಿ, ರಾಜಸ್ಥಾನಿ ಪ್ರತಿಯೊಂದು ಸಿಗ್ತಾ ಇತ್ತು. ಹೌದು. ಸೊ ನಮ್ಮ ಚಿಕ್ಕ ಹುಡುಗರು ಇರುವ ನಮ್ಮ ಎಲ್ಲ ಸ್ನೇಹಿತರು ಡೆಫಿನೆಟ್ಲಿ 1 or 2 ದರ್ ಮದರ್ ಟಂಗು ಯಾರ್ದೋ ಒಂದು ಬೇರೆ ಭಾಷೆ ಇರ್ತಾ ಇತ್ತು. ಹೌದು ಹೌದು. ಸೊ ಅವ್ರ ಮನೆಗೆ ಅಫ್ಕೋರ್ಸ್ ಏನಕ್ಕೆ ಹೋಗ್ತಾ ಇದ್ವಿ, ಒಳ್ಳೆ ಹಬ್ಬ ಇದ್ರೆ ಏನಾದ್ರು ಊಟಕ್ಕೆ ಹೋಗ್ತಾ ಇದ್ವಿ. ಹೌದು. ಊಟ ವಾಸ್ ದ ಬಿಗ್ಗೆಸ್ಟ್ ಫೋಕಸ್ ಫ್ಯಾಕ್ಟರ್ ಅಲ್ಲಿ. ಇನ್ನು ನನ್ನಲ್ಲಿ ಏನೋ ಕಲಿತೀನಿ ಅಂತಲ್ಲ, ಅವ್ರ ಮನೆಗೆ ಈ ಊಟ ಸಿಗುತ್ತೆ ಇದ್ರೆ ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗೋದು. ಸೊ ಅವ್ರ ಭಾಷೆಗಳು ಏನು ಮಾತಾಡಬೇಕಾದ್ರೆ ಅವರು ಏನೋ ಮಾತಾಡ್ಕೊಳ್ತಾ ಇದ್ರೆ ಒಂದಷ್ಟು ನಿಮ್ಮ ಕಿವಿಗೆ ಬಿದ್ದು ಆ ಕಾಂಟೆಕ್ಸ್ಟ್ ಅರ್ಥ ಆಗ್ತಾ ಇತ್ತು. ಹೌದು ಹೌದು. ಸೊ ನೌ ಕಮಿಂಗ್ ಬ್ಯಾಕ್ ಟು ಆ್ಯಕ್ಟಿಂಗ್, ಡೆಫಿನೆಟ್ಲಿ ಇಟ್ ವಾಸ್ ಡಿಫಿಕಲ್ಟ್, ಬಟ್ ಇಟ್ ವಾಸ್ ನಾಟ್ ಅಂದರೆ ಅಷ್ಟು ಒಂಥರ ನನಗೆ ಯಾವುದೋ ಕಂಪ್ಲೀಟ್ಲಿ ಗೊತ್ತಿಲ್ಲದೆ ಇರೋ ಲ್ಯಾಂಗ್ವೇಜ್ ಅಂತ ಇರ್ತಾ ಇಲ್ಲ. ಯಾಕಂದರೆ ಚಿಕ್ಕ ಹುಡುಗದಿಂದ ಅದು ಕೇಳ್ಕೊಂಡು ಬರ್ತಾ ಇದ್ದೆ. ನಮ್ಮಲ್ಲಿ ಆ ಟೈಮಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಿಫೋರ್ ಶಂಕರ್ನಾಗ್ ಸರ್ ನಮ್ಮ ಇನ್ಫ್ರಾಸ್ಟ್ರಕ್ಚರೆಲ್ಲ ಸೆಟಪ್ ಮಾಡೋದಕ್ಕೆ ಮುಂಚೆ ಮೆಜಾರಿಟಿ ಆಫ್ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸೆಟ್ಸ್ ಎಲ್ಲ ಚೆನ್ನೈಲಿ ಆಗ್ತಾ ಇತ್ತು. ಅಲ್ಲೋಗಿ ಪ್ರಾಸೆಸ್ ಆಗ್ತಾ ಇತ್ತು, ಫಿಲ್ಮ್ಸ್ ಅಲ್ಲಿ ಪ್ರಾಸೆಸ್ ಆಗ್ತಾ ಇತ್ತು, ಡಬ್ಬಿಂಗಲ್ಲಿ ಮಾಡ್ತಾಯಿದ್ರು, ರೀರೆಕಾರ್ಡಿಂಗಲ್ಲಿ ನಡೀತಾ ಇತ್ತು. ಸೊ ತಮಿಳ್ ವಾಸ್ ಆಲ್ಮೋಸ್ಟ್ ಒಂದು ಆ್ಯಡೆಡ್ ಲ್ಯಾಂಗ್ವೇಜ್ ನಮ್ಮ ರೆಪೋರ್ಟರಲ್ಲಿ. ಹೌದು. ತೆಲುಗುನೂ ಒಂದಷ್ಟು ಬರ್ತಾ ಇತ್ತು. ಸೊ ಐ ಡಿಡ್ ನಾಟ್ ಫೈಂಡ್ ಇಟ್ ಅಷ್ಟು ಡಿಫಿಕಲ್ಟ್ ಅನಿಸಿಲ್ಲ. ಬಟ್ ಹಿಂದಿ ಮಾಲ್ಗುಡಿ ಡೇಸ್ ಮಾಡಿದಾಗ ಮಾತ್ರ ತುಂಬಾ ಕಷ್ಟ ಇತ್ತು. ಯಾಕಂದರೆ ಅದು ನಾರ್ಮಲ್ ಹಿಂದಿ ಅಲ್ಲ, ಅದು ಓಲ್ಡರ್ ಕ್ವಾಲಿಟೇಟಿವ್ ಹಿಂದಿ. ಬಟ್ ಅಷ್ಟು ಬೇಗ ಕ್ಯಾಚ್ ಹೆಂಗೆ ಮಾಡಿದ್ರು ಸರ್? ಯಾಕಂದರೆ ನೀವು ಇರೋ ಮೂಲತಃ ಬೆಂಗಳೂರದವರು, ಸೌತ್ ಇಂಡಿಯನ್ನು ಭಾಷೆ ಸರ್ ಒಂದು ಸೆಂಟೆನ್ಸ್ ಅಟ್ ಅ ಟೈಮ್. ಈಸಿಯೆಸ್ಟ್ ವೇ ಐ ಕ್ಯಾನ್ ಎಕ್ಸ್ಪ್ಲೈನ್ ಟು ಯು. ನಾನು ಏನಾದ್ರು ಫುಲ್ ಕಲಿಯಕ್ಕೆ ಹೋಗಿದ್ದಿದ್ರೆ ಹಿಂದಿನೂ ಕಲಿತಾ ಇರಲಿಲ್ಲ, ಸ್ವಾಮಿ ಆ್ಯಕ್ಟಿಂಗು ಮಾಡ್ತಾ ಇರಲಿಲ್ಲ. ಸೊ ಶಂಕರ್ನಾಗ್ ಅವ್ರದ್ದು ಜೀನಿಯಸ್ ಏನು ಅಂತಂದರೆ, ಇವನ ಬ್ರೈನಲ್ಲಿರೋದು ಲಿಮಿಟೆಡ್ ಸ್ಪೇಸ್. ಆ ಲಿಮಿಟೆಡ್ ಸ್ಪೇಸಿಗೆ ಏನು ತುಂಬಬೇಕು, ಈ ಶಾರ್ಟಿಗೆ ಏನು ಡೈಲಾಗ್ ಬೇಕು ಅಷ್ಟು ತುಂಬೋರು. ಆ ಶಾರ್ಟ್ ಮುಗಿಸ್ತಾ ಇದ್ದೆ, ಓಕೆ ನೆಕ್ಸ್ಟ್ ಅದು ಮರಿ, ನೆಕ್ಸ್ಟ್ ಶಾರ್ಟ್, ಅದಕ್ಕೆ ಏನು ಡೈಲಾಗ್ ಬೇಕೋ ಅಷ್ಟು ತುಂಬೋದು. ಅಂದರೆ ನೀವು ಲ್ಯಾಂಗ್ವೇಜು ಫುಲ್ಫಿಲ್ ಮಾಡ್ತಿದ್ರಿ ಮತ್ತು ಆ್ಯಕ್ಟಿಂಗು ಫುಲ್ಫಿಲ್ ಮಾಡ್ತಿದ್ರಿ. ಅಫ್ಕೋರ್ಸ್. ಸೊ ಅವಾಗ ಏನಂದರೆ ನನಗೆ ಅದರ ಸ್ಪೆಸಿಫಿಕ್ ಡಿಫೈನ್ಡ್ ಎಕ್ಸ್ಪೆಕ್ಟೇಷನ್ಸ್. ಸೊ ಫಸ್ಟ್ ಹಿಂದಿ ಅದರ ಆ ಭಾಷೆ ಅಂತಲ್ಲ, ಆ ಡೈಲಾಗ್ ಕಲಿಯೋದು, ಡೈಲಾಗ್ದು ಮೀನಿಂಗ್ ಕಲಿಯೋದು. ಸೊ ಪಾಸು ಕಾಮಾಗಳು ಗೊತ್ತಾಗ್ತಾ ಇತ್ತು. ಇಷ್ಟು ಗೊತ್ತಾದ್ಮೇಲೆ ನನ್ನ ಪುಣ್ಯಕ್ಕೆ ಸರ್, ಬೈ ದ ವೇ ಬಿಫೋರ್ ಐ ಫರ್ಗೆಟ್, ಸ್ವಾಮಿ ಮಾಡೋಷ್ಟು ನಾನು 23 ಸಿನಿಮಾ ಮಾಡಿದ್ದೆ. ಸೊ ನನಗೆ ಕಾಂಟೆಕ್ಸ್ಟ್ ಗೊತ್ತಾಗ್ತಾ ಇತ್ತು. ಅಂದರೆ ಐ ವಾಸ್ ನಾಟ್ ಲೈಕ್ ಕಂಪ್ಲೀಟ್ಲಿ ರಾ ಫಾರ್ಮಲ್, ನಾನು ಡೈರೆಕ್ಟಾಗಿ ಆ ರೋಲ್ ಕೊಟ್ಟಿಲ್ಲ. ಸೊ ಅಷ್ಟರೊಳಗೆ ಒಂದು ಸ್ವಲ್ಪ ನನಗೆ ಸಿನಿಮ್ಯಾಟಿಕ್ ಅಥವಾ ಸಿನಿಮಾ ಮೇಕಿಂಗ್ದು ಒಂದು ಲೆವೆಲ್ ಕಂಫರ್ಟ್ ಇರ್ತಾ ಇತ್ತು. ಒಬ್ಬ ಆ್ಯಕ್ಟರ್ ಆಗಿದ್ದೆ. ಹೌದು. ಈಗ ನಾವು ಅದೊಂದು ಸ್ವಿಚ್ ಓವರ್ ಮಾಡಬೇಕಾಯ್ತು ಅಷ್ಟೇ. ಆ ಲ್ಯಾಂಗ್ವೇಜ್ ಇನ್ನೊಂದು ಸ್ವಿಚ್ ಓವರ್ ಮಾಡಿಕೊಂಡು ಎಕ್ಸ್ಪ್ರೆಷನ್ಸು, ಪಾಸಸ್, ಕಾಮರ್ಸ್ ಕಲ್ತ್ಕೊಂಡ್ಮೇಲೆ ಇದೆ. ಸೊ ಒಂದು 4 ವಾರದಲ್ಲಿ ಒಂದು ಲೆವೆಲ್ ಕಂಟ್ರೋಲ್ ಬಂದ್ಬಿಡ್ತು. ಓಕೆ ಇದು ಇಷ್ಟೇ, ಇದು ಅಲ್ಲೇ ನೀವು ಪ್ರತಿಭಾವಂತರು ಮತ್ತು ಜಾಣರಿದ್ರಿ, ಮತ್ತು ಹೀಗಾಗಿ ನೀವು ಎಲ್ಲನೂ ಅಳವಡಿಸ್ಕೊಂಡು ಮುಂದೆ ಹೋದ್ರಿ. ಸರ್ ಡೈರೆಕ್ಟರ್ಸ್ ಅಂತ ಎಕ್ಸ್ಟ್ರಾರ್ಡನರಿ ಡೈರೆಕ್ಟರ್ಸ್ ಇದ್ರು ಸರ್. ದೇ ಸೇಯಿಂಗ್ ಅಲ್ಲ, ಒಂದು ಜೆಮ್ ಸ್ಟೋನ್ ಇರುತ್ತಂತೆ. ನಾನು ಜೆಮ್ ಸ್ಟೋನ್ ಅಂತ ಹೊಗಳ್ಕೊಳ್ತಲ್ಲ, ಬಟ್ ಯಾವುದೇ ಒಂದು ತಗೊಂಡ್ರು ಅದನ್ನು ತೀಡಿ ಸ್ಮೂತನ್ ಮಾಡಿ ಶೇಪ್ ಕೊಟ್ಟು ಚೆನ್ನಾಗಿ ಮಾಡ್ತಾರಂತೆ. ಸೊ ನನ್ನ ಪುಣ್ಯಕ್ಕೆ ಐ ಹ್ಯಾಡ್ ಸಮ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್, ಬೆಸ್ಟ್ ಕೋ ಆ್ಯಕ್ಟರ್ಸ್ ಆ್ಯಂಡ್ ಹೀರೋಸ್ ಆ್ಯಂಡ್ ಇವರು. ದೇ ಗೇವ್ ಮೀ ನನ್ನ ಆ ಸ್ಪೇಸ್ ಕೊಟ್ಟರು. ಎಷ್ಟು ಈಗ ಸರ್ ನಾನು ಹೇಳ್ತಾ ಇರೋದು ಇವತ್ತಿಗೆ ಅವತ್ತಿಗೆ ಅಂತಲ್ಲ, ಆ್ಯಕ್ಟರ್ಸಲ್ಲಿ ನಮ್ದು ಯಾವುದು ಇದೆ, ನಾನು ಎಷ್ಟು ಸ್ಕ್ರೀನಲ್ಲಿ ಕಾಣಿಸ್ತೀನಿ, ಈ ಹುಡುಗಂಗೆ ಆ ಸ್ಕೋಪ್ ಯಾಕೆ ಕೊಡಬೇಕು, ಟು ಶೈನ್ ಆಲ್ಸೋ ಆ ಸ್ಪೇಸ್ ಬೇಕು. ಅದು ಬಿಟ್ಟು ಕೊಡೋಷ್ಟು ದೊಡ್ಡ ಮನಸ್ಸಿರ್ತಾ ಇತ್ತು. ಅಂತ ಎಕ್ಸ್ಟ್ರಾರ್ಡಿನರಿ ಒಂದು ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡೋ ನನ್ನ ಪುಣ್ಯ ಇತ್ತು. ಸೊ ಅವರೆಲ್ಲ ಆ ಸ್ಪೇಸ್ ಕೊಟ್ಟು ಐ ವಾಸ್ ಏಬಲ್ ಟು ಶೈನ್ ಅಂತ ನಾನು. ನಿಮ್ಮ ಮುಂದಿನ ಪ್ರಶ್ನೆ ಅದೇ ಬರ್ತಾ ಇದ್ದೀನಿ ನೋಡಿ. ನಾನು ಚಿಕ್ಕವನಿದ್ದಾಗ ನಿಮ್ಮ ಶಂಕರ್ನಾಗು ಮತ್ತು ಅನಂತ್ನಾಗ್ ಅವ್ರ ಜೊತೆಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಆ ಹಾಡನ್ನು ಹಾಡಲಿಕ್ಕೂ ಕೂಡ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಆಮೇಲೆ ರವಿಚಂದ್ರನ್ ಅವರ ಒಂದು ರಣಧೀರ, ಹೌದಾ, ಆಮೇಲೆ ಮಾಲ್ಗುಡಿ ಡೇಸ್ ಅ ಸ್ವಾಮಿ. ಸರ್ ತಾವು ಶಂಕರ್ನಾಗ್ ಅವರನ್ನು ಭಾಳ ನೀವು ಏನೋ ಕ್ಲೋಸ್ ಆಗಿ ಬಂದಿದ್ದಾರೆ. ನಿಮ್ಗಿಂತ ನನಗೆ ಅಷ್ಟು ಮಟ್ಟಿಗೆ ಶಂಕರ್ನಾಗ್ ಅಂದರೆ ನೆಕ್ಸ್ಟ್ ಹೆಸರು ಬರೋದು ಅನಂತ್ನಾಗ್, ಇಲ್ಲಾಂದರೆ ಮಾಸ್ಟರ್ ಮಂಜುನಾಥ್. ಸೊ ಪ್ರಪ್ರಥಮವಾಗಿ ಅವ್ರಿಗೆ ತಾವು ಯಾವಾಗ ಅವರಿಗೆ ಪರಿಚಯ ಆಯಿತು, ಮತ್ತು ಅವ್ರದ್ದು ಏನಾದರೂ ಒಂದು ವ್ಯಕ್ತಿತ್ವ, ಅವ್ರ ಪರ್ಸ್ನಾಲಿಟಿ, ಅವರ ದೂರದೃಷ್ಟಿ, ನೀವು ಆ ಟೈಮ್ನಲ್ಲಿ ಚಿಕ್ಕವರಿದ್ದರೆ ನನಗೆ ಗೊತ್ತಿದೆ. ಬಟ್ ಈಗ ಒಂದು ಏನೋ ನೀವು ಒಬ್ಬ ಯುವಕರಾಗಿ ಏನೋ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಏನಾದರೂ ನೆನ್ಪು ಮಾಡ್ಕೊಳಕ್ಕಾಗತ್ತಾ ನಿಮಗೆ? ಶೋರ್ ಸರ್. ಅಂದರೆ ಶಂಕರ್ನಾಗ್ ಅವರು ಪ್ರಾಬ್ಲಿ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಅಂದರೆ, ನೀವು ಈಗ ಹೇಳಿದ್ರಲ್ಲ ಶಂಕರ್ನಾಗ್ ಅವ್ರ ಹೆಸರು ಹೇಳಿದ ತಕ್ಷಣ ಒಂದೆರಡು ಹೆಸರು ನೆನಪು ಬರ್ತದೆ, ನನ್ನ ಹೆಸರು ಬರುತ್ತೆ ಅಂತ. ಅದು ಅವರು ಅಂತ ಕೊನೆಯಲ್ಲೂ ನನಗೆ ಕೊಟ್ಟೋದು ಅಂತ ಒಂದು ಪ್ರೀತಿಯ ಉಡುಗೊರೆ ಅಥವಾ ಉಡುಗೆ ಅಥವಾ ಒಂದು ಗಿಫ್ಟ್ ಅಂತ ಹೇಳ್ಬೋದು. ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ 7ನೇ ಚಿತ್ರನೋ 8ನೇ ಚಿತ್ರ, ಹೊಸ ತೀರ್ಪು ಅಂತ. ಅದರಲ್ಲಿ ಅವರು ಡೈರೆಕ್ಟರ್ ಅವರು. ಅದು ಅಂಬರೀಷ್ ಅವರ ಹೀರೋ. ಒಂದು ವೆರಿ ಯುನೀಕ್ ಸಬ್ಜೆಕ್ಟ್ ಅದು. ಏನು ಒಬ್ಬ ಲಾರಿ ಡ್ರೈವರ್, ಯಾರು ಅಂಬರೀಷ್ ಅವರು ಡ್ರೈವ್ ಮಾಡ್ತಾ ಇರ್ತಾರೆ, ಆಕ್ಸಿಡೆಂಟಲ್ಲಿ ಒಬ್ಬ ವ್ಯಕ್ತಿನ ಆಕ್ಸಿಡೆಂಟಲ್ಲಿ ಸಾಯಿಸ್ಬಿಡ್ತಾರೆ.
ಸೊ ಜಡ್ಜ್ ಯುನೀಕಾಗಿ ಅವರ ಮನೆಗೆ ಹೋಗಿ ನೀನು ಕೆಲಸ ಮಾಡಿ 6 ತಿಂಗಳು, ಅದೇ ನೀನು ಪನಿಷ್ಮೆಂಟು. ಸೊ ಆ ಸತ್ತೋದ ವ್ಯಕ್ತಿಯ ಮಗ ನಾನು ಆ ರೋಲು. ಮತ್ತು ಈ ಮಗಂದು ಈ ಲಾರಿ ಡ್ರೈವರ್ದು ಒಂದು ರಿಲೇಷನ್ಶಿಪ್ಪು ಹೇಗೆ ಅವ್ನು ಕ್ಲೋಸ್ ಆಗ್ತಾನೆ ಅದಾದಮೇಲೆ, ಈ ಥರದ ಒಂದು ಏನೋ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್, ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನನ್ನ ಪುಣ್ಯಕ್ಕೆ ಈ ಕಡೆ ಅಂಬರೀಷ್ ಅವರು ಐ ವಾಸ್ ವೆರಿ ಕ್ಲೋಸ್ ಟು ಹಿಮ್, ತುಂಬ ಕ್ಲೋಸ್ ಆಗಿರ್ತಾರೆ. ಈ ಕಡೆ ಶಂಕರ್ ನಾಗ್, ಬಟ್ ಅವ್ರಿಗೆ ಯಾರು ಅಂತಲೇ ಗೊತ್ತಿರಲಿಲ್ಲ ನನಗೆ. ಆ್ಯಂಡ್ ಈ ವಾಸ್ ಅ ಹೀರೋ ಅಂತ ಗೊತ್ತಿತ್ತು, ಡೈರೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾಯಿಲ್ಲ ನನಗೆ. ಬಟ್ ನಮ್ಮ ಕೆಮಿಸ್ಟ್ರಿ, ನಮ್ಮ ಕಂಫರ್ಟ್ ಎಷ್ಟು ಚೆನ್ನಾಗಿ ಆಗೋಯ್ತು ಅಂತಂದರೆ ಅಪ್ಯಾರೆಂಟ್ಲಿ, ಯಾಕಂದರೆ ಇದು ನನಗೆ ಆಮೇಲೆ ಅವರೇ ಹೇಳಿದ್ದು ನನಗೆ, ಒನ್ ಆಫ್ ದ ಥಿಂಗ್ಸ್ ದಟ್ ಇಂಪ್ರೆಸ್ಡ್ ಹಿಮ್ ವಾಸ್, ಯಾಕೆ ಈ ಸ್ಟೋರಿ ಯಾಕೆ ಬ್ಯಾಕ್ಗ್ರೌಂಡ್ ಕೊಟ್ಟೆ ಅಂದರೆ, ನಾನು ಅಂಬರೀಷ್ ಅವ್ರನ್ನ ಹೋಗಿ, ಅಂದರೆ ಆಲ್ರೆಡಿ ಕ್ಲೋಸ್ ಆಗಿರ್ತೀನಿ, ಅವ್ರನ್ನ ಪ್ರೀತಿಯಿಂದ ಎಬ್ಬರಿಸ್ತೀನಿ, ಆ ಥರ ಏನೋ ಒಂದು ಸೀನು. ಸೊ ನಾನು ಕೇಳಿದ್ದಂತೆ, ಇಲ್ಲ ಇವರು ಈ ನಮ್ಮ ತಂದೆಯವ್ರನ್ನ ಸಾಯಿಸಿದವನು ಅವನ ಹತ್ರ ಹೋಗ್ಬಿಟ್ಟು ನಾನು ಯಾಕೆ ಪ್ರೀತಿಯಾಗಿ ನೋಡ್ತೀನಿ ಅಂತ ಕೇಳಿದ್ನಂತೆ. ಅದು ಸರಿ ಇಲ್ಲ ಅಲ್ವಾ ಅಂತ. ಸೊ ಈ ವಾಸ್ ಇಂಪ್ರೆಸ್ ದಟ್ ಐ ವಾಸ್ ಈವನ್ ಥಿಂಕಿಂಗ್ ಆನ್ ದೋಸ್ ಲೈನ್ಸ್ ಅಂತ. ಏನೋ ಹೇಳಿದ್ದು ಮಾಡ್ದ ಹೋದ ಅಲ್ಲ, ಅವನು ಅಷ್ಟಾದರೂ ಅದನ್ನು ಯೋಚನೆ ಮಾಡಿ ಅದನ್ನು ಕೇಳೋ ಇದಿದೆ. ದೆನ್ he sat me down and he had apparently convinced me or explained to me. ಬಟ್ ಅದಾದಮೇಲೆ ಸರ್ ನನಗೆ ಅವ್ರ ಜೊತೆ ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ಒನ್ ಆಫ್ ದ ಮೋಸ್ಟ್ ಯುನೀಕ್ ನೇಚರ್ ಆರ್ ಯುನೀಕ್ ಗಿಫ್ಟ್ ಆಫ್ ಮಿಸ್ಟರ್ ಶಂಕರ್ ನಾಗ್ ಸರ್ ವಾಸ್ he was able to talk to you in your wavelength. ಸೊ ಐ ವಾಸ್ 7, 8, 9 ಇದ್ದೆ, 9 ವರ್ಷ ಇದೆ, ನನ್ನ ವೇವ್ಲೆಂತ್ಗೆ ಬಂದು ಮಾತಾಡೋರು. ಸೊ ನನಗೆ ಅವರು ಓಲ್ಡರ್ ಪರ್ಸನ್ ಅಥವಾ ಅಂಕಲ್ ಅಥವಾ ಡೈರೆಕ್ಟರ್ ಅಥವಾ ಸೂಪರ್ ಸ್ಟಾರ್ ಅನ್ನಿಸ್ತಾ ಇರಲಿಲ್ಲ. ನಾನು ಐ ಕ್ಯಾನ್ ಟಾಕ್ ಟು ಹಿಮ್ ಎನಿಥಿಂಗ್. ಅಂದರೆ ಅವ್ರು ಅದನ್ನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅನ್ನೋದು ಅವ್ರು ಮಾತಾಡೋ ರೀತಿಯಲ್ಲೇ ಅರ್ಥ ಆಗೋದು. ಸೊ ಡಿಸ್ಕಸ್ ಮಾಡೋರು, ಇನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರಲಿಲ್ಲ. ಈ ಥರ ಇದೆ, ಈ ಥರ ಇದೆ, ಈ ಸನ್ನಿವೇಶ ಇದೆ, ಸೊ ನೀನು ಈ ಪಾತ್ರ ಹೀಗೆ ಮಾಡ್ತಾ ಇದೆಯಾ ಅಂತ ಹೇಳೋರು ವಿನ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಇದು ಮಾಡು ಅಲ್ಲ. ನಂಗೆ ಆ ಥರ ತುಂಬ ಜನ ಡೈರೆಕ್ಟರ್ಸ್ ಇದ್ದರು, ಇಲ್ಲ ಅಂತಲ್ಲ, ಬಟ್ ಅದು ತಪ್ಪು ಅಂತಲೂ ಹೇಳ್ತಾ ಇಲ್ಲ. ಬಟ್ ಈ ಹ್ಯಾಡ್ ದಟ್ ಯುನೀಕ್ ಗಿಫ್ಟ್ ವೇರ್ ನಮ್ಮ ಯಾರ ಜೊತೆ ಮಾತಾಡ್ತಾ ಇದ್ರು ಅವರ ವೇವ್ಲೆಂತ್ಗೆ ಬಂದು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅವರಿಂದ ಆ ವರ್ಕಿಂದ ಆ್ಯಕ್ಟಿಂಗ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು. ಸೊ ಆ್ಯಂಡ್ ದಿಸ್ ಇಸ್ ನಾನಂದ ಅವರ ನೇಚರ್ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನಾನು 0 to 100 ನಾನು 0.5 ಸ್ಕ್ರ್ಯಾಚ್ ಮಾಡಿದ್ದೀನಿ ಅಷ್ಟೇ ನೋಡಿ. ಸೊ ನನ್ನ ಅವರ ಕಂಫರ್ಟ್ ಯಾವ ಲೆವೆಲಿಗೆ ಚೆನ್ನಾಗಾಯಿತು ಅಂತಂದರೆ, ನಮ್ಮ ತಂದೆ ತಾಯಿಯರು ಇವನ್ ವೆನ್ ಐ ವಾಸ್ 9, 10 ನೋಡಿ ಸ್ವಾಮಿ ಟೈಮ್ ಶೂಟಿಂಗಲ್ಲ ಅವರೇ ಮನೆಗೆ ಬಂದು ಕರ್ಕೊಂಡು ಹೊಟ್ಟೋಗೋರು. ಇವ್ರ ಜೊತೆಗೆ ಬರಬೇಕು, ಇನ್ನೊಬ್ರು ಕಳಿಸ್ಕೊಡಿ ಅದೆಲ್ಲ ಇರ್ತಾ ಇಲ್ಲ. ಯಾಕಂದ್ರೆ ಅವ್ರು ಶಂಕರ್ ನಾಗ್ ಅವ್ರ ಜೊತೆ ಕಳಿಸಿದ್ರೆ ನಥಿಂಗ್ ಟು ವರಿ, ಇವ್ನು ನಮಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ, ಅದು ವರಿನೇ ಇಲ್ಲ. ಅವ್ರ ಸಂಕೇತ್ ಟ್ರೂಪ್ ಅವ್ರ ಜೊತೆ ಇದ್ದ ಅವರ ಸ್ನೇಹಿತರು ಎಲ್ಲರೂ ಅದು ಫ್ಯಾಮಿಲಿ ಸರ್. ಅದು ಪ್ರೊಡಕ್ಷನ್ ಟೀಮು ಒಬ್ಬೊಬ್ರಿಗೆ ಒಂದು ಹೆಸರಿಗೆ ಮಾತ್ರ ಬೇರೆ ಅಸೈನ್ಮೆಂಟ್ಸ್ ಇರ್ತಾ ಇತ್ತು. ಇಟ್ ವಾಸ್ ಒನ್ ಬಿಗ್ ಫ್ಯಾಮಿಲಿ, ಅದು ಆಸ್ ಅ ಫ್ರೆಂಡ್ ಫ್ಯಾಮಿಲಿ. ಸೊ ವೆನ್ ಯು ಬಿಲಾಂಗ್ ಟು ಆ ಥರ ಒಂದು ಫ್ಯಾಮಿಲಿಯಲ್ಲಿ ನೀವು ಒಂದು ಜಾಗ ಸಿಕ್ಕಿದಾಗ ತೆಪ್ಪಗೆ ನೀವು ಹೋಗಿ ಜಾಯಿನ್ ಆಗಬೇಕು ಹೊರತು ಜಾಸ್ತಿ ಅದನ್ನು ನಾನು ಅನಲೈಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಸೊ ನನ್ನ ಒನ್ ಆಫ್ ಮೈ ಬಿಗ್ಗೆಸ್ಟ್ ಲಕ್ ಆ್ಯಂಡ್ ಪುಣ್ಯ ಅಂತಂದರೆ ಅವರು ನನಗೆ ಸಿಕ್ಕಿದ್ದು. ಆ್ಯಂಡ್ ಅವ್ರ ಜೊತೆ ನಾನೊಂದು ಸೀರೀಸ್ ಆಫ್ ಫಿಲ್ಮ್ಸ್ ಏನು ಮಾಡಿದೆ, ಕಲ್ಮಿನೇಟಿಂಗ್ ಇನ್ ಮಾಲ್ಗುಡಿ. ಮಾಲ್ಗುಡಿ ಡೇಸಿಗೆ ಒಬ್ಬ ಮೇನ್ ಲೀಡ್ ಕ್ಯಾರೆಕ್ಟ್ರು ಸ್ವಾಮಿ ಪಾತ್ರ ಬೇಕು ಅಂದಾಗ he was the only one who insisted it should be me, because the rest of the team were concerned ಹಿಂದಿ ಬರಲ್ಲ ಇವನಿಗೆ, ಕನ್ನಡದಲ್ಲಿ ಒಂದು 1000 ಏನೋ ಮಾಡಿಬಿಡ್ಬೋದು, ಇದು ದೂರದರ್ಶನ್ ಆ ಟೈಮಲ್ಲಿ ಇದ್ದಿದ್ದು ಒಂದೇ ಇದು. ಆಮೇಲೆ ದೂರದರ್ಶನಲ್ಲೂ ಒಂದೇನೋ ಕಮೆಂಟ್ ಮಾಡಿದ್ರಂತೆ, ಇವರು ಮದ್ರಾಸಿ ಅವ್ರು ಹಿಂಗೆ ಮಾಡೋಕ್ಕೆ ಸಾಧ್ಯನಾ, ಇವ್ರಿಗೆ ಒಂದು ಮೇನ್ ಸ್ಟ್ರೀಮ್ ಸೀರಿಯಲ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಈಗ ಯು ಕ್ಯಾನ್ ಇಮ್ಯಾಜಿನ್ ಸರ್, ಇದು ಯಾವ ಟೈಮು, ಥಮಸ್, ಏಜೋ ಹೆ ಜಿಂದಗಿ ಈ ಥರ ಮಾಡುವಂಥ 85 ಮಾತುಕತೆ ಆಗಿ 86 ಶೂಟಿಂಗ್ ಮಾಡಿದ್ದು ನಾವು ಫಸ್ಟ್. ಸೊ ಪೈಲಟ್ ಎಪಿಸೋಡಲ್ಲಿ ದ ಹೀರೋ ಅಂತ ಏನು ನಾವು ಶೂಟ್ ಮಾಡಿದ್ವಿ, ಅದಕ್ಕೆ ಹಿ ಪುಟ್ ಇಸ್ ಫುಡ್ ಡೌನ್, ಈ ಸೈಡ್ ನೋ ಇಟ್ ಹ್ಯಾಸ್ ಟು ಬಿ ಮಂಜು. ಸೊ ಆ ಒಂದು ಎಪಿಸೋಡ್ ವಾಸ್ ಏಬಲ್ ಟು ವಿನ್ ಎವ್ರಿಬಡಿ ಓವರ್ ಅಂಡ್ ಸೈಡ್ ಓಕೆ ಮಾಡ್ತಾನೆ ಇವನು, ಪರವಾಗಿಲ್ಲ ಕಷ್ಟ ಆದರೂ ಮಾಡ್ತಾನೆ ಅಂತ. ಹೌದು ಸರ್, ಇಮ್ಯಾಜಿನ್ ಮಾಡ್ಕೊಳ್ಳಿ 32 years ಲೇಟರ್ ವಿ ಆರ್ ಟಾಕಿಂಗ್ ಅಬೌಟ್ ಇಟ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು ಒನ್ ಆಫ್ ದ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಲ್ಯಾಂಗ್ವೇಜಸ್ ಡಬ್ ಮಾಡಿ ರಿಲೀಸ್ ಮಾಡಿರೋದು ಇಸ್ ಮಾಲ್ಗುಡಿ ಡೇಸ್. ಜಸ್ಟ್ ಟು ಐ ವಾಂಟ್ ಟು ಸ್ಟಾಪ್ ಯು ಬಿಫೋರ್ ಯು ಆರ್ ಕಮೆಂಟಿಂಗ್. 1980ಕ್ಕಿಂತ ಮುಂಚೆ ಯಾರು ಹುಟ್ಟಿದ್ದಾರೆ ಎಲ್ಲರಿಗೂ ನೀವು ಪರಿಚಯ ಇದ್ದಾರೆ. ಅಂದರೆ ನಮ್ಮ ಭಾರತದ ಜನಸಂಖ್ಯೆ ಎಷ್ಟು ಕೊಟ್ಟು ನನಗೆ ಗೊತ್ತಿಲ್ಲ, ಈಗಿನ ಜನ್ರೇಷನ್ಗೆ ಮಾತ್ರ ಕಷ್ಟ ಆಗ್ತಾ ಇದೆ. ಈಗೀಗ ಇತ್ತೀಚೆಗೆ ಯಾರು ಹುಟ್ಟಿದ್ದಾರೆ
ಅವ್ರು ಅಫ್ಕೋರ್ಸ್ ಅವ್ರು ಏನಾದರೂ ಹೋಗಿ ನಿಮ್ಮ ಒಂದು ಹಿಸ್ಟ್ರಿ ನೋಡಿದರೆ ಅಥವಾ ನಿಮ್ಮ ಮಾಲ್ಗುಡಿ ಡೇಸ್ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ಮಂಜು. ಇಲ್ಲ ಸರ್, ಯಾವ ತಂದೆ ತಾಯಿಗಳು ಇದನ್ನು ತುಂಬ ಇಷ್ಟಪಟ್ಟಿದ್ದಾರೋ ನನ್ನ ಪುಣ್ಯಕ್ಕೆ ಕೋವಿಡ್ ಟೈಮಲ್ಲಿ ಎಲ್ಲ ಮಕ್ಳಿಗೂ ಫೋರ್ಸ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಇನ್ನೊಂದು ಲಕ್ಕ ಏನು ಅಂದರೆ ನನಗೆ ಒಂದು ಚಾಪ್ಟರು 9th 10th ಒಂದಷ್ಟು ಸಿಲೆಬಸ್ಸಲ್ಲಿ ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್ ಇದೆ ಚಾಪ್ಟ್ರಲ್ಲಿ. ಸೊ ಅವ್ರಿಗೆ ಈಸಿ ಸ್ಕೂಲಲ್ಲಿ ಅವ್ರಿಗೆಲ್ಲ ತೋರಿಸೋದು ಅಂದರೆ ಈ ಎಪಿಸೋಡ್ ಆಗಿ ತೋರಿಸ್ಬಿಡ್ತಾರೆ ಅಲ್ಲ. ಸೊ ನನ್ನ ಪುಣ್ಯಕ್ಕೆ ಈವನ್ ನೆಕ್ಸ್ಟ್ ಇಯರ್ ಕೂಡ ಅಫ್ಕೋರ್ಸ್ ಈಗ ರೆಕಗ್ನೈಸ್ ಮಾಡಲ್ಲ, ಬಟ್ ಆ ಹೆಸರು ಅಟ್ಲೀಸ್ಟ್ ಆ ಇಮೇಜ್ ಅಂತೂ ಹೋಗ್ತಾ ಇದೆ. ಸೊ ಮಂಜು ನೋಡಿ, ನನ್ನ ಪ್ರಶ್ನೆಗೆ ನೀವು ಈಗಾಗಲೇ ಉತ್ತರ ಹೇಳಿದ್ರಿ. ಅಂದರೆ ಅಂದರೆ ಆರ್ ಕೆ ನಾರಾಯಣ್ ಅವರ ಮಾಲ್ಗುಡಿ ಡೇಸ್ನಲ್ಲಿ ಯಾವ ರೀತಿಯಾಗಿ ನಿಮ್ಗೆ ರೋಲ್ ಸಿಕ್ತು, ಅದಕ್ಕೆ ಶಂಕರ್ನಾಗ್ ಅವರ ನಿಮ್ಗೆ ಸಿಕ್ತು. ಆ ಟೈಮ್ನಲ್ಲಿ ನೀವು ಗಿರೀಶ್ ಕಾರ್ನಾಡ್ ಅವ್ರ ಜೊತೆಗೂ ಕೂಡ ಒಂದು ಏನಾದರೂ ತುಂಬಾ ಚೆನ್ನಾಗಿ ಇಂಟ್ರಾಕ್ಷನ್ ಇರ್ತಾ ಇತ್ತು. ಏನಾದರೂ ನೆನ್ಪು ಮಾಡ್ಕೊಳಕ್ಕಾಗತ್ತಾ? ಸೆಕೆಂಡ್ ನನ್ನ ಲಕ್ ಏನು ಅಂದರೆ ಸರ್, ಅವರ ಫಿಲ್ಮ್ ಅವರ ಡೈರೆಕ್ಷನಲ್ಲಿ ಆಲ್ರೆಡಿ ನಾನು ವರ್ಕ್ ಮಾಡಿದ್ದೆ. ಉತ್ಸವ್ ಅಂತ ಸಿನಿಮಾ, ದಿಸ್ ಇಸ್ ಗಿರೀಶ್ ಕಾರ್ನಾಡ್ ಅವ್ರ ಡೈರೆಕ್ಷನ್. ಶಶಿ ಕಪೂರ್, ರೇಖಾ, ಶೇಖರ್ ಸುಮನ್ ಇವ್ರ ಜೊತೆ ಒಂಥರ ಬಿಗ್ ಟೈಮ್ ಪ್ರೊಡಕ್ಷನ್. ಆಗ ನಾನೊಂದು ಸಣ್ಣ ಪಾತ್ರ, ಚಾರುದತ್ತನ ಮಗನ ಪಾತ್ರ. ಬಟ್ ಆಲ್ರೆಡಿ ನನ್ನ ಕಂಫರ್ಟ್ ಝೋನ್ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿತ್ತು. ಅವ್ರ ಜೊತೆ ಒಂದು 2-3 ವೀಕ್ಸ್ ಶೂಟಿಂಗಲ್ಲಿ ನಾನು ಇದ್ದಿದ್ದು. ನನಗೆ ಆಲ್ರೆಡಿ ಅವರ ಒಂದು ಈಗೇನು ಅವ್ರು ಗಿರೀಶ್ ಅಂಕಲ್ ಆಗಿದ್ರು ನನಗೆ. ದಿ ಗ್ರೇಟ್ ಗಿರೀಶ್ ಕಾರ್ನಾಡ್ ಅಂತ ಗೊತ್ತಿರಲ್ಲ ನನಗೆ, ಜ್ಞಾನಪೀಠ ಅದೆಲ್ಲ ಏನು ಗೊತ್ತಿರಲ್ಲ ನನಗೆ, ಆಯಿತಾ. ಸೊ ಇಲ್ಲಿ ಅವರು ತಂದೆ ಪಾತ್ರ ಮಾಡಿದಾಗ ಅವ್ರು ಎಂಥ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್ ಅಂತಂದರೆ, ಅವರು ಆಫ್ ಸ್ಕ್ರೀನು ನಾವು ಅವ್ರ ಜೊತೆ ಏನೋ ತರಲೆ ಮಾತಾಡ್ಬೋದು, ಜೋಕ್ ಮಾಡ್ಬೋದು, ಇರಿಟೇಟ್ ಮಾಡ್ಬೋದು, ಟ್ರಬಲ್ ಮಾಡ್ಬೋದು. ಅವರು ಆ ಸೀನ್ ಸ್ಟಾರ್ಟ್ ಆಗಿ ಸೆಟ್ಟಲ್ಲಿ ಬಂದು ತಂದೆ ಪಾತ್ರ ಡ್ರೆಸ್ ಹಾಕೊಂಡು ಹಿಂಗೆ ಕೂತ್ರೆ ಎಲ್ಲರಿಗೂ ಭಯ ಆಗುತ್ತೆ, ಇನ್ಕ್ಲೂಡಿಂಗ್ ಸ್ವಾಮಿಗೂ ಆಗಲಿ ಮಂಜುಗೂ ಆಗಲಿ. ಬಟ್ ವಾಟ್ ಅನ್ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್ ಸರ್. ಅಂದರೆ ನಾನು ತುಂಬ ಸತಿ ನಾನು ಅಂದರೆ ಬೈತಾ ಇರ್ತೀನಿ, ಅಂಥವ್ರ ಆ್ಯಕ್ಸಸ್ ಇಟ್ಕೊಂಡು ನಾನು ಇನ್ನೂ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಲ್ವಲ್ಲ ಅಂತ. ಯಾಕಂದರೆ ಅದು ಹೋದ್ಮೇಲೆ ಗೊತ್ತಾಗೋದು ಅದ್ರ ವ್ಯಾಲ್ಯೂ. ಇದ್ದಾಗ ಯಾವ ಸಿಗ್ತಾರಲ್ಲ ಹೋಗಿ ಮಾತಾಡ್ಬೋದು ಅಂತ ಇರುತ್ತೆ. ಬಟ್ ಅಫ್ಕೋರ್ಸ್ ಸರ್, ಅವರ ಪೋರ್ಷನ್ಸ್ ಶೂಟ್ ಮಾಡುವಾಗ ಅಂದರೆ ಅವ್ರು ಯಾವ ಲೆವೆಲ್ಗೆ ತೊಗೊಂಡೋಗೋರು ಅಂತಂದರೆ, ನಮ್ಮ ಮಿಗ್ದವ್ರಿಗೆಲ್ಲ ಕಷ್ಟ ಆಗೋದು. ಯಾಕಂದರೆ ವೈಶಾಲಿ ಕಾಸರವಳ್ಳಿ ಮೇಡಮು ಹಿಂದಿ ಚೆನ್ನಾಗಿ ಮಾತಾಡೋರು, ನನಗೆ ಬರಲ್ಲ, ಶುದ್ಧವಾಗಿ ಬರಲ್ಲ. ಸರಿ ಏನು ಮಾಡೋದು, ಓಕೆ ಇಲ್ಲ ನಂಗೆ ಸ್ವಲ್ಪ ಟೈಮ್ ಕೊಡಿ, 1-2-3 ಮಾನಿಟರ್ ಎಕ್ಸ್ಟ್ರಾ ಮಾಡೋದು. ಬಟ್ ಪೇಷನ್ಸ್ ಆಗಿ ಇಲ್ಲ ನಾನು ಯಾರು ನಂಗೆ ಟೈಮ್ ಇಲ್ಲ ಅದೆಲ್ಲ ಇಲ್ಲ. ಆರಾಮಾಗಿ ನಮ್ಮಲ್ಲಿ 4ರಲ್ಲಿ 5 ಜನದಲ್ಲಿ ಒಬ್ಬರಾಗಿ ಅಷ್ಟೇ ಸ್ನೇಹದಿಂದ ಅಷ್ಟೇ ಪ್ರೀತಿಯಿಂದ ಏನಾದರೂ ನಾನು ಮಿಸ್ ಹೊಡಿತಾ ಇದ್ದರೆ ಸ್ವಲ್ಪ ಪ್ರಾಂಪ್ಟ್ ಮಾಡೋದು, ಹೆಲ್ಪ್ ಮಾಡೋದು, ಒಂದು ಕೆಲಸ ಮಾಡಿ ಇಲ್ಲಿ ಪಾಸ್ ಕೊಟ್ಬಿಟ್ಟು ಇಲ್ಲಿಂದ ತಗೋ ಅಂತ ಹೇಳೋದು. ಈವನ್ ದೋ ಹಿ ವಾಸ್ ಅ ಡೈರೆಕ್ಟರ್ ಹಿಮ್ಸೆಲ್ಫ್, ಬಟ್ ಈ ಒಬ್ಬ ಕೋ ಆ್ಯಕ್ಟರ್ಗೆ ಮಾತ್ರ ಹೆಲ್ಪ್ ಮಾಡೋದು ಹೊರತು ಬೇರೆ ಇನ್ನೇನು ಮಾಡಲ್ಲ. ಸೊ ವಂಡರ್ಫುಲ್ ಮೆಮರೀಸ್. ನೀವು ನೋಡಿ, ಆ ಒಂದು ದಿಗ್ಗಜರು ಅಂತ ಹೇಳ್ಬೋದು, ರೈಟ್? ದಿಗ್ಗಜರು ಅಥವಾ ಅವ್ರಿಗೆ ಸರ್ ಲೆಜೆಂಡ್ಸ್ ಅವ್ರು ಮಾಡಿರೋ ಸಿನಿಮಾಗಳ ಹೆಸರು ಕೇಳಿದ್ರೆ ನಂಗೆ ಮೈಯೆಲ್ಲ ಜುಮ್ ಅನ್ನತ್ತೆ. ನೀವು ನೋಡಿ, ಅಂಥವ್ರ ಜೊತೆಗೆ ಪಳಗಿ ಕೆಲಸ ಮಾಡಿ ಚಿಕ್ಕ ವಯಸ್ಸಲ್ಲಿ ನೀವು ಸ್ಟಾರ್ ಆಗಿ, ನಾನು ನೋಡ್ತಾ ಇದ್ದೀನಲ್ಲ, ನೀವು ಚಿತ್ರದಿಂದ ನೀವು ದೂರ ಇದ್ರೂ ಕೂಡ ಇವಾಗೂ ಕೂಡ ನೀವು ಸ್ಟಾರ್ ಇದ್ದೀರಾ. ಯಾಕಂದ್ರೆ ನೋಡಿ, ಸ್ಟಾರ್ ಅಂದ್ರೆ ಬರೀ ಆಕ್ಟಿಂಗ್ ಅಲ್ಲ, ಒಂದು ಓವರಾಲ್ ವ್ಯಕ್ತಿತ್ವ, ಪರ್ಸನಾಲಿಟಿ. ಥ್ಯಾಂಕ್ ಯು, ಯು ಆರ್ ಬೀಯಿಂಗ್ ವೆರಿ ಕೈಂಡ್. ನಾನು ನೋಡ್ತಾ ಇದ್ದೀನಲ್ಲ ನಿಮಗೆ, ನಾನು ನಿಮ್ಮ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ, ನಿಮ್ಮ ಜೊತೆಗೆ ನಾನು ಈ ಅರ್ಧ ಗಂಟೆಯಿಂದ ಈವನ್ ನಮ್ಮ ಇಂಟರ್ವ್ಯೂಕ್ಕಿಂತ ಮುಂಚೆನೂ ಕೂಡ ನಿಮ್ಮ ಜೊತೆಗೆ ಓಡಾಟ ಮಾಡ್ತಾ ಇದ್ದೀನಿ. ಈ ಒಂದು ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಕಡೆನೂ ಇತ್ತು. ಸಮಗ್ರ ಬೆಳವಣಿಗೆ ಅಂತಂದರೆ ಏನಂದರೆ ಇದೆ ಅನ್ನೋದು ಆ್ಯಕ್ಚುಲಿ ಅಲ್ವಾ. ನಮ್ಮದು ಯಶಸ್ಸು ಏನಾಗುತ್ತೆ, ಆವಾಗ ಯಶಸ್ಸು ಇದೆ ನನ್ನ ದೃಷ್ಟಿಯಲ್ಲಿ. ಮಂಜುನಾಥ್, ನೀವು ಮುಂದೆ ಆ್ಯಕ್ಟಿಂಗ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಆ ಒಂದು ಸಮಗ್ರ ಬೆಳವಣಿಗೆ ನಿಮ್ಮಲ್ಲಿ ಇದೆ. ಯಾಕಂತಂದರೆ ಅದು ಐ ಥಿಂಕ್ ಯುವರ್ ಪೇರೆಂಟ್ಸ್. ಎಕ್ಸಾಕ್ಟ್ಲಿ, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಫಸ್ಟ್ ಪೇರೆಂಟ್ಸ್, ಐ ಫುಲ್ ಕ್ರೆಡಿಟ್ ಟು ದೆಮ್ ಆ್ಯಂಡ್ ಆಲ್ ದೀಸ್ ಗ್ರೇಟ್ ಹೀರೋಸ್ ಆ್ಯಂಡ್ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್, ಎಸ್ಪೆಷಲಿ ಗಿರೀಶ್ ಕಾರ್ನಾಡ್ ಸರ್ ಆಗಲಿ, ಶಂಕರ್ನಾಗ್ ಅವರಾಗಲಿ, ಅಂಬರೀಷ್ ಅವರಾಗಲಿ, ದಿ ಆಲ್ ಪ್ಲೇಡ್ ಅ ಮೇಜರ್ ರೋಲ್ ಇನ್ ಮೇಕಿಂಗ್ ಶ್ಯೂರ್. ಅವರು ಪ್ರತಿ ಸತಿ ಹೇಳೋರು, ಎಸ್ಪೆಷಲಿ ಶಂಕರ್ನಾಗ್ ಸರ್ ಅವ್ರು ಹೇಳೋರು, ನೀನು ಎಂಥ ದೊಡ್ಡ ಆ್ಯಕ್ಟಿಂಗ್ ಮಾಡಿದೆ, ಆ ಅವಾರ್ಡ್ ಸಿಕ್ತು, ಈ ಅವಾರ್ಡ್ ಸಿಕ್ತು, ಮರಿಬೇಡ, ನೆಕ್ಸ್ಟ್ ಇಯರ್ ಇನ್ನೊಬ್ರಿಗೆ ಸಿಗುತ್ತೆ, ಅದ್ರ ನೆಕ್ಸ್ಟ್ ಇಯರ್ ಇನ್ನೊಬ್ರಿಗೆ ಸಿಗುತ್ತೆ, ಆದರೆ ನೀನು ಒಬ್ಬ ಒಳ್ಳೆ ವ್ಯಕ್ತಿ ಆದರೆ ಲೈಫ್ ಲಾಂಗ್ ನೀನು ಒಳ್ಳೆ ವ್ಯಕ್ತಿ ಆಗಿರ್ತೀಯ ಅಂತ. ಸೊ ಅವ್ರು ಯಾವತ್ತೂ ಹೇಳೋರು, ಚೂಸ್ ಅಂದರೆ ನಿನ್ನ ಫಂಡಮೆಂಟಲ್ಸನ್ನ ಯಾವತ್ತೂ ಮರಿಬೇಡ. ನೀನು ಏನೇ ಕೆಲಸ ಮಾಡು 100% ಹಾರ್ಟಿಂದ ಮಾಡು, ಇಲ್ಲ ಮಾಡೋಕ್ಕೆ ಹೋಗಬೇಡ. ಏನಾದರೂ ಆಗು, ಮೊದಲು ಮಾನವನಾಗು, ಏನಾದರೂ ಆಗು, ನೀನು ವಿಜ್ಞಾನಿ ಆಗು, ನಟನ ಆಗು, ರಾಜಕಾರಣಿ. ಐ ಥಿಂಕ್ ಈಗಿನ ಒಂದು 100% ಶತಮಾನದಲ್ಲಿ ಅದು ಭಾಳ ಪ್ರಸ್ತುತ ಇದೆ.
ನಾವು ವಿ ಮಸ್ಟ್ ಬಿ ಫಸ್ಟ್ ಗುಡ್ ಹ್ಯೂಮನ್ ಬೀಯಿಂಗ್ಸ್, ಗುಡ್ ಹ್ಯೂಮನ್ ಬೀಯಿಂಗ್. ಒಳ್ಳೆ ಎಂಪತಿ ಇರಬೇಕು. ಒಂದು ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನಾನು ಐ ಕಾಂಟ್ ಚೇಂಜ್ ದ ವರ್ಲ್ಡ್, ಬಟ್ ನನ್ನ ಒಂದು ಏನು ನನ್ನ ಸರ್ಕಲ್ ಏನಿದೆ ಅಲ್ಲಾದರೂ ನಾನು ಇಫ್ ಐ ಕ್ಯಾನ್ 4 ಜನದ ಕೈಲೇ ಇಲ್ಲ ನೀನೊಬ್ಬ ಒಳ್ಳೆ ಹುಡುಗಪ್ಪ ಅಥವಾ ನೀನೊಬ್ಬ ಒಳ್ಳೆ ವ್ಯಕ್ತಿ ಅಷ್ಟು ಅನ್ಸ್ಕೊಂಬಿಟ್ರೆ ಸಾಕು ಸರ್. ಸರಿ ಮಂಜು, ನಾನು ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀನಿ. ನೀವು ಒಂದು ಹಿಂದಿ ಸಿನಿಮಾದಲ್ಲಿ ನ್ಯಾಷನಲ್ ಅವಾರ್ಡ್ ಬಂತು ನಿಮಗೆ, ಅಮಿತಾಬ್ ಬಚ್ಚನ್ ಅವ್ರ ಜೊತೆಗೆ. ಅವರೊಬ್ಬ ಇನ್ನೊಬ್ಬ ಲೆಜೆಂಡು. ಅದರಲ್ಲಿ ಒಂದು ಯಂಗ್ ವಿಜಯ್ ದೀನಾನಾಥ್ ಚವಾಣ್, ಅದೇನಾದ್ರೂ ನೆನ್ಪು ಮಾಡ್ಕೊಳಕ್ಕಾಗತ್ತಾ? ಕ್ವಿಕ್ ಕ್ಲಾರಿಫಿಕೇಶನ್, ನಂಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಸ್ವಾಮಿ ಅಂತ ಫಿಲ್ಮ್ಗೆ. ಅಗ್ನಿಪಥಲ್ಲಿ ಅಮಿತಾಬ್ ಬಚ್ಚನ್ ಸರ್ ನ್ಯಾಷನಲ್ ಅವಾರ್ಡ್ ಬಂತು. ಅಂದ್ರೆ ಪ್ರಶ್ನೆ, ನ್ಯಾಷನಲ್ ಅವಾರ್ಡ್ ಚಿತ್ರದಲ್ಲಿ ತಾವು ಅಭಿನಯ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಸರ್ ಆ ಥರ ಸ್ವಲ್ಪ ಹೊಗಳ್ಕೊಂಡ್ಬಿಡ್ತೀನಿ. 12-13 ನ್ಯಾಷನಲ್ ಅವಾರ್ಡ್ ಸಿನಿಮಾ ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್, ಇನ್ಕ್ಲೂಡಿಂಗ್ ಬ್ಯಾಂಕರ್ ಮಾರ್ಗಯ್ಯ, ಸ್ವಾತಿ ಕಿರಣಂ, ಹಲವಾರು ಚಿತ್ರಗಳು. ನನಗೂ ಆಮೇಲೆ ಅದಾದ್ಮೇಲೆ ಸ್ವಲ್ಪ ಹೌದಲ್ವಾ ಇದಕ್ಕೆ ಅವಾರ್ಡ್ ಬಂತು ಅಂತ. ಬಟ್ ಅಮಿತಾಬ್ ಬಚ್ಚನ್ದು ಸರ್ದು ಮತ್ತು ಅಗ್ನಿಪಥದ್ದು ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಬ್ಯಾಕ್ ಸ್ಟೋರಿ ಇದೆ. ಮಾಲ್ಗುಡಿ ಡೇಸ್ ಅಫ್ಕೋರ್ಸ್ ಹ್ಯೂಜ್ ಸಕ್ಸಸ್ ಆಗಿತ್ತು, ಎಲ್ಲ ಕಡೆ ಮಾತುಕತೆ ತುಂಬಾ ಒಳ್ಳೆ ಇದಿದೆ. ಸೊ ನಾನು ಬಿಫೋರ್ ದಿಸ್ ಆಲ್ಸೋ, ಅಂದರೆ ಎಲ್ಲ ಟೈಮ್ ಶೂಟಿಂಗಲ್ಲಿದ್ದಾಗ ನಾನು ಸಿನಿಮಾ ನೋಡ್ತಾ ಇರಲಿಲ್ಲ ಅಂತಲ್ಲ. ಸೊ ನಾನು ಶೋಲೆ ಫಿಲ್ಮ್ನ ನಾನು ಒಂದು ಪ್ರತಿಯೊಬ್ಬರು ಜನ ಥರ ನಾನೊಂದು 20-22 ಸತಿ 25 ಟೈಮ್ ನೋಡ್ಬಿಟ್ಟಿದ್ದೀನಿ ನಾನು. ಆಮೇಲೆ ದೀವಾರ್ದು ಬಿಗ್ ಫ್ಯಾನ್ ನಾನು. ಶೋಲೆ ಎಷ್ಟು ಫ್ಯಾನು, ದೀವಾರ್ದು ಅದಕ್ಕಿಂತ ಹುಚ್ಚ ಫ್ಯಾನ್ ನಾನು. ನನ್ನ ಪುಣ್ಯಕ್ಕೆ ದೀವಾರ್ ಡೈರೆಕ್ಟ್ರೇ ಮುಕುಲ್ ಆನಂದ್ ಸರ್ ಅವರೇ ನನ್ನ ಕರೀತಾ ಇದ್ದಾರೆ. ಅವರು ಶಂಕರ್ ನಾಗ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಎಲ್ಲ ನಾವು ಮಂಜುನಾಥನ್ ಕಾಸ್ಟ್ ಮಾಡಬೇಕು ಅಂತಿದ್ದೀವಿ. ಸೊ ನನಗೆ ಕರೆಸಿದ್ರು ಸಂಕೇತ್ ಹತ್ರ, ಕರೆಸಿ ನಿಂಗೆ ಹಿಂದಿ ಫಿಲ್ಮಿಂದ ಆಫರ್ ಬಂದಿದೆ, ಅಮಿತಾಬ್ ಬಚ್ಚನ್ ಫುಲ್ಲು ಖುಷಿ ಆಗೋದೆ. ಫುಲ್ ಕಿರ್ಚಿ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಅಂತಲ್ಲ ಫುಲ್ ಖುಷಿ ಆಗೋದೆ. ನಿಮಿಷ ಪಾತ್ರ ಏನು ಅಂತ ಕೇಳೋಂಥ, ಇಲ್ಲ ಅಮಿತಾಬ್ ಬಚ್ಚನ್ ಫಿಲ್ಮ್ ತಾನೇ ಬರೋಲ್ಲ ಅಂತ ನಾನು ಕೇಳೋದು. ಏನು ಅವ್ರು ಯಂಗರ್ ಆಗಿದೆ ಮಾಡಬೇಕು ಅಂತ ನಾನು ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟೆ. ಇದೇನಿದು, ಒಂದು ಕಡೆ ಖುಷಿ ಇದೆ ಅವ್ರ ಫಿಲ್ಮ್ ಅಂತ, ಆದರೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗ್ತಾ ಇಲ್ವಲ್ಲ ಅಂತಲ್ಲ ಫುಲ್ ಬೇಜಾರಾಗೋಯ್ತು ನನಗೆ. ಸರಿ ಆಯ್ತಾಯಿಲ್ಲ ನೋಡಿ ಅಮಿತಾಬ್ ಬಚ್ಚನ್ ಅವ್ರು ತಾನೆ, ಸರಿ ಅವ್ರದ್ದಾದ್ರೆ ಆಯಿತು ಅಂತ. ದೆನ್ ಬಾಂಬೆಗೆ ಹೋಗಿ ಕರೆಸ್ಕೊಂಡ್ರು. ಅಲ್ಲಿ ಜುಹು ಸೆಂಟೋರ್ ಹೋಟೆಲ್. ಸೊ ನಮ್ಮಲ್ಲಿ ಏನು ಯಾರು ಬರ್ತಾರೆ, ಅಸೋಸಿಯೇಟ್ ಡೈರೆಕ್ಟರ್ ಬರ್ತಾರೆ, ಯಾರನ್ನ ಬಂದು ಒಂದಷ್ಟು ಸೀನು ಕತೆ ಎಕ್ಸ್ಪ್ಲೈನ್ ಮಾಡಿ ಏನೋ ಡೇಟ್ಸ್ ನಂಬರ್ ಆಫ್ ಡೇಸ್ ಅದು ಮಾತಾಡ್ಬಿಟ್ಟು ಹೋಗ್ತಾರೆ. ಕಾಯ್ತಾ ಇದ್ದೆ, ಬಂದರು ಒಬ್ಬರು ವ್ಯಕ್ತಿ, ಟಾಲ್, ಚೆನ್ನಾಗಿ ಬೆಳ್ಳಕ್ಕೆ ತುಂಬ ಚೆನ್ನಾಗಿದ್ರು. ಬಂದರು, ಒಂದು VHS ಕ್ಯಾಸೆಟ್ ಕೊಟ್ಟರು. ಸ್ಕ್ರಿಪ್ಟು ಅಂತಂದ್ರು. ನಾನು ಸ್ಕ್ರಿಪ್ಟ್ ಅಲ್ಲ ಓದೋಷ್ಟು ಇದೆಲ್ಲ ಏನಿಲ್ಲ, ನಂದೇನಿದೆ ಹೇಳಿ ನಂಗೆ ಸಾಕು ಅಂತಂದೆ. ಇಲ್ಲ ಇದು ಕ್ಯಾಸೆಟ್ ಇದೆ ನೋಡು, ನಿಂಗೆ ನಂದು ಹಳೆ ಸಿನಿಮಾ ಅರ್ಥ ಆಗುತ್ತೆ. ಯಾವುದು? ದೀವಾರ್. ದೀವಾರ್ 20 ಸತಿ ನೋಡಿದ್ದೀನಿ ನಾನು ಅಂತ. ನೋಡಿದ್ದೆ, ಇನ್ನೊಂದ್ಸತಿ ನಿಮ್ಗೆ ಯಾವ ಡೈಲಾಗ್ ಅದರಲ್ಲಿ ಯಾವ ಡೈಲಾಗ್ ಬೇಕು ಹೇಳಿ ಅಂತಂದೆ. ಅವರು ಖುಷಿಯಾಗೋದ್ರು. ಸರ್ ಇದು ನೋಡಾಗಾದ್ರೆ ನಾನೇ ಡೈರೆಕ್ಟ್ ಮಾಡೋದು, ನೀವು ಮುಕುಲ್ ಆನಂದ ಅಂತಂದೆ. ಹೌದು ಅಂದರು. ನನಗೆ ಇನ್ನೂ ಖುಷಿ. ಅಂದರೆ ಇಷ್ಟರೊಳಗೆ ನಾನು ಐ ವಾಸ್ ಫೇರ್ಲಿ ಡೀಸೆಂಟ್ಲಿ ಏನಂತಾರೆ ವೆಲ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಟು ನೋ, ಅಂಥ ದೊಡ್ಡ ಹೀರೋ ಡೈರೆಕ್ಟರ್ಗಳು ಬರಲ್ಲ ಅಂತ. ಬಟ್ ಬಂದು ಹಿ ವಾಸ್ ಕೈಂಡ್ ಎನಫ್ ಟು ಸೆಟ್ ಎಕ್ಸ್ಪ್ಲೈನ್. ಸೊ ಆಗ ನಾನು ಶೇಮ್ಲೆಸ್ಲಿ ಅವ್ರನ್ನ ಕೇಳಿದೆ, ಈ ಮಾತು ಕೇಳಿದೆ, ಸರ್ ರೌಂಡ್ ಫೇಸು, ಕರ್ಲಿ ಹೇರು, ಅಮಿತಾಬ್ ಬಚ್ಚನ್ ಆ್ಯಕ್ಟ್ ಮಾಡುವಂತ ಇದ್ದೀರಾ, ಆಮೇಲೆ ನಾನು ಏನಾದರೂ ಚೆನ್ನಾಗಿ ಸೆಟ್ ಆಗಿಲ್ಲ ಅಂದರೆ ಐ ವಿಲ್ ಬಿ ಬ್ಲೇಮ್ಡ್ ಟು ಹವ್ ಸ್ಪಾಯ್ಲ್ಡ್ ಅಮಿತಾಬ್ ಬಚ್ಚನ್ ಮೂವಿ. ಅದು ಯೋಚನೆ ಮಾಡಿ ನೋಡಿ, ಅವ್ರ ಜೊತೆಗೆ ಏನಾದ್ರು ಬೇರೆ ಏನಾದ್ರು ಇದ್ರೆ ನೋಡಿ ನನಗೆ ಅಂತ. ನಾನು ನಿನ್ನನ್ನು ಅಮಿತಾಬ್ ಬಚ್ಚನ್ ಆಗಿ ಆ್ಯಕ್ಟ್ ಮಾಡು ಅಂತ ಹೇಳಿಲ್ಲ, ವಿಜಯ್ ದೀನಾನಾಥ್ ಚೌಹಾನ್ ಆಗಿ ಆ್ಯಕ್ಟ್ ಮಾಡು ಅಂತ ಹೇಳಿದೆ. ಓಕೆ, ಆ ಕ್ಯಾರೆಕ್ಟರ್ ಓಕೆ, ಈಗ ಅರ್ಥ ಆಗೋಯ್ತು ಸಡನ್ನಾಗಿ ಒಂಥರ. ಓಕೆ ಮಾಡ್ತೀನಿ. ಸೊ ಆ ಮ್ಯಾನರಿಸಮ್ಸ್ ಆಗಲಿ ಪ್ರತಿಯೊಂದಾಗಲಿ ತುಂಬಾ ಎಫರ್ಟ್ ಹಾಕಿ, ಯಾಕಂದರೆ ಅದು ಲೀಡ್ ಥರ ತೊಗೊಂಡು ಅವರು ನೆಕ್ಸ್ಟು ಬ್ಲೂಮ್ ಆಗಬೇಕು. ಸೊ ನಾನು ಅಂದ್ಕೊಂಡಿದ್ದು ನಿಜ ಹೇಳಬೇಕು ಅಂತಂದರೆ 3 ಸೀನ್ ಇರುತ್ತೆ, ಹಬ್ಬ ಅಂದರೆ 2 ಸೀನೋ 3 ಸೀನ್ ಇರುತ್ತೆ, ಅಮಿತಾಬ್ ಬಚ್ಚನ್ ಬಂದ್ಬಿಡ್ತಾರೆ ಅಂತ. ಸರ್ 20 ಮಿನಿಟ್ಸ್ ಸರ್. ನಾನೇ ಇನ್ನೊಂದ್ಸತಿನೂ ಕೇಳ್ಕೊಂಡೆ ನಾನು, ಸರ್ ನನ್ನ ಥರನೇ ಅಮಿತಾಬ್ ಬಚ್ಚನ್ ಫ್ಯಾನ್ಸ್ ಇರ್ತಾರೆ, ನನ್ನ ಮುಖ ನೋಡ್ಬಿಟ್ಟು ಇವ್ನು ಹೋಗಲ್ಲ ಅಮಿತಾಬ್ ಬಚ್ಚನ್ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ, ಬೇಕದು ಕರೆಕ್ಟಾಗಿ ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ಯಾ ಅಂತ. ಬಟ್ ಐ ಆಮ್ ಟೋಲ್ಡ್ ಮಿಸ್ಟರ್ ಅಮಿತಾಬ್ ಬಚ್ಚನ್ ವಾಸ್ ವೆರಿ ಹ್ಯಾಪಿ ವಿತ್ ದಟ್
ಪರ್ಫಾರ್ಮೆನ್ಸ್ ಅಂತ. ಸೊ ಅದಕ್ಕಿಂತ ಒಂದು 2 ಸತಿ ಇಂಟ್ರಾಕ್ಷನ್ ಮಾತುಕತೆ ಎಲ್ಲ ಆಗಿದೆ. ಬಟ್ ಅವತ್ತಿಗೆ ಇಷ್ಟು ಇದಿರಲಿಲ್ಲ, ಏನು ಈ ಥರ ಎಲ್ಲ ಕೇಳೋದು ನಿಮ್ಗೆ ಇಷ್ಟ ಆಯ್ತಾ ಅದೆಲ್ಲ ಕೇಳೋಷ್ಟು ತಲೆ ಇರಲಿಲ್ಲ. ಏನು ಅವ್ರು ನೋಡಿದ್ರೆ ಫುಲ್ ಫ್ಯಾನ್ ಬಾಯ್ ಮೂಮೆಂಟ್, ಬರೀ ಹಾಯ್ ಅಂಕಲ್ ಅನ್ನೋದು ಅಥವಾ ಆಟೋಗ್ರಾಫ್ ತೊಗೊಳೋದು ಇಷ್ಟೇ. ನಾನು ಅವ್ರು ಬಂದಾಗೆಲ್ಲ ಮರ್ತೋಗ್ತಾ ಇತ್ತು ನಾನು ಮಿಕ್ಕಿದ್ದೆಲ್ಲ ಇದು. ಸೊ ಒನ್ ಆಫ್ ಮೈ ಗ್ರೇಟ್ ಮೆಮರೀಸ್ ಆಫ್ ಯು ಬೀಯಿಂಗ್ ಪಾರ್ಟ್ ಆಫ್ ಅಗ್ನಿಪಥ್ ವಿತ್ ಅಮಿತಾಬ್ ಬಚ್ಚನ್. ಸರ್, ಇದು ಮುಂದಿನ ಪ್ರಶ್ನೆ ಏನಂತಂದರೆ, ಕರ್ನಾಟಕದಲ್ಲಿರುವಂಥ ಎಲ್ಲರೂ ಭಾಳ ಕ್ಯೂರಿಯಾಸಿಟಿ ಇರುತ್ತೆ ನೋಡಿ. ನಾನು ಚಿಕ್ಕವನಿದ್ದಾಗ 2 ಸೂಪರ್ ಸ್ಟಾರು ಮಕ್ಕಳು, ಯಾಕಂದರೆ ನಾನು ಕೂಡ ಹಾಡ್ತಾ ಇದ್ದೆ ಅಂತ ಹೇಳಿದಲ್ಲ ನಿಮಗೆ ನಮ್ಮ ತಂದೆಯ ಜೊತೆಗೆ. ಸೊ ಒಂದು ನೀವು ಮಾಸ್ಟರ್ ಮಂಜುನಾಥ್, ಇನ್ನೊಂದು ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ನಿಮ್ಗೆ ಸ್ವಲ್ಪ ದೊಡ್ಡವರು, ನಿಮ್ಗಿಂತ ದೊಡ್ಡವರು. ಅಂದರೆ ನೀವು ನಿಮ್ಮ ಕಡೆ ಎಲ್ಲ ಅರ್ಹತೆ ಇತ್ತು, ಸ್ಟಾರ್ ಆಗುವ ಅರ್ಹತೆ ಇತ್ತು, ಕೌಶಲ್ಯಗಳು ಇದ್ದು, ಸ್ಕಿಲ್ ಇತ್ತು. ಅಂದರೆ ನಿಮ್ಗೆ ಏನಾದರೂ ಒಂದು ಕಾಡ್ತಾ ಇದೆಯಾ, ನಾನು ಅಟೆಂಪ್ಟ್ ಮಾಡ್ಬೋದಾಗಿತ್ತು ಸ್ಟಾರ್ ಅಂತ ಹೇಳಿ ಏನಾದರೂ ಇದೆಯಾ ಅಂತ? ಇಲ್ಲ ಸರ್. ಸೊ ಯಾಕಂದರೆ ನಾನು ಆ ಬ್ರೇಕ್ ಏನು ತೊಗೊಂಡೆ ಅಥವಾ ಆ ಒಂದು ಸ್ವಿಚ್ ಓವರ್ಗೋ ಅಥವಾ ವಾಟ್ ಎವರ್ ದ ಬ್ರೇಕ್ ನಾನು ಏನು ತೊಗೊಂಡೆ, ಅದು ತುಂಬ ಯೋಚನೆ ಮಾಡಿ ತೊಗೊಳೋಂಥ ಬ್ರೇಕ್ ಅದು. ಆ ಟೈಮಲ್ಲಿ ಇವತ್ತಿನ ಥರ OTT ಅಥವಾ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ಸ್ ಫಾರ್ ಯಾರು ಟೀನೇಜರ್ಸು, ಸ್ವಿಚ್ ಓವರ್ ಬಿಟ್ವೀನ್ ಟೀನೇಜರ್ಸ್ ಆ್ಯಂಡ್ ಅಡಲ್ಟ್ಗೆ ರೋಲ್ಸ್ ಇದೆ. ಆ ಟೈಮಲ್ಲಿ ಇರ್ತಾ ಇರಲಿಲ್ಲ. ಇದ್ದಿದ್ದು ನೀವು ಒಂದು ಲೆವೆಲ್ವರೆಗೂ ಒಂದು ಕಾಲೇಜು ಅದು ಇದು ಆ್ಯಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ಡೈರೆಕ್ಟಾಗಿ ನೀವು ಒಂದು ಅಡಲ್ಟ್ ರೋಲ್ಸ್ ಮಾತ್ರ, ಅಂದರೆ ಫುಲ್ಲಿ ಗ್ರೋನ್ ಹೀರೋ ರೋಲ್ಸ್ ಮಾತ್ರ ಸಿಗ್ತಾಯಿತ್ತು. ಆ್ಯಂಡ್ ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ಇರೋ ನನ್ನ ವೆಲ್ ವಿಷರ್ಸ್ದು ತುಂಬ ಕ್ಲಾರಿಟಿ ಇದ್ದಿದ್ದು, ನಾನು ಯಾವುದೇ ಕಾರಣ ಆಗಲಿ ಎಜುಕೇಷನ್ ನಿಲ್ಲಿಸೋ ಆಗಿಲ್ಲ. ಓಕೆ, ಎಜುಕೇಷನ್ ವಾಸ್ ಅನ್ ಆಬ್ಸಲ್ಯೂಟ್ ಮಸ್ಟ್ ಫಾರ್ ಮೀ. ಓಕೆ. ಸೊ ದೆರ್ ಇಸ್ ನೋ ಅಂದರೆ ಅದನ್ನು ಒಂದು ಸೆಕೆಂಡ್ ಅದು ಯೋಚನೆಯೂ ಇಲ್ಲ ಅದು. ಸೊ 10th ಬರೋಷ್ಟರಲ್ಲಿ ನಾನು ಐ ಹ್ಯಾಡ್ ಸ್ಲೋಡ್ ಡೌನ್ ದ ನಂಬರ್ ಆಫ್ ಅಸೈನ್ಮೆಂಟ್ಸ್ ಎಲ್ಲ ಕಮ್ಮಿ ಮಾಡ್ಕೊಂಡಿದ್ದೆ. ಬಟ್ ನನಗೆ ತುಂಬ ಒಂದು ಆಸೆ ಇದ್ದಿದ್ದು, ನಾನು ಯಾವುದೇ ಲಾಸ್ಟ್ ಸಿನಿಮಾ ಮಾಡ್ತೀನೋ ಅದು ಒಳ್ಳೆ ಒಂಥರ ಸಖತ್ ಸಕ್ಸಸ್ ಆಗಬೇಕು, ಆಮೇಲೆ ನಿಲ್ಲಿಸ್ಬಿಡ್ಬೇಕು. ಈ ಯಾವುದಾದ್ರು ಅಂದರೆ ಒಂದು ಯಾವುದೋ ಆಯಿತು ಹಂಗಾಯ್ತು ಹಿಂಗೆ ಮತ್ತು ಆಮೇಲೆ ಜನಗಳು ಅನ್ಕೊಬಾರ್ದು ಇನ್ನೇನೋ ವರ್ಕ್ ಆಗ್ತಾಯಿಲ್ಲ, ಕರೀತಲ್ಲ ಇವನ್ನ ಅಂತ ಅಂದ್ಕೊಳ್ಬಾರ್ದು ಅನ್ನೋದು. ಏನೋ ಆಗ ಇಫ್ ಐ ಆಮ್ ನಾಟ್ ರಾಂಗ್, ಅಲೆನ್ ಬಾರ್ಡ್ರು ಒಂದು ಇವರು ನಮ್ಮ ಆಸ್ಟ್ರೇಲಿಯನ್ ಗ್ರೇಟ್ ಬ್ರಾಡ್ಮನ್ದು ಯಾವುದೋ ರೆಕಾರ್ಡ್ ಈಕ್ವಲ್ ಮಾಡಿ ರಿಟೈರ್ ಮಾಡಿಬಿಟ್ರು. ಸೊ ಆಗೊಂದಷ್ಟೆಲ್ಲ ಡಿಬೇಟು, ಯಾಕೆ ಇನ್ನೂ ಚೆನ್ನಾಗಿ ಆಡ್ಬೋದಾಯ್ತಿಲ್ಲ ಇಲ್ಲ ಸರ್, ಫಾರ್ ಎವರ್ ಇನ್ ಇಸ್ ಲೈಫ್ ವಿಲ್ ಬಿ ನೋನ್, ನೋಡ ಅದು ಈಕ್ವಲ್ ಮಾಡ್ದ ಆಮೇಲೆ ರಿಟೈರ್ ಆದ ಅಂತ. ಓಕೆ ನಾನು ಐ ಶುಡ್ ಇಲ್ಲ ನಂಗೆ ಆ ಥರ ಇದೆಲ್ಲ ಇನ್ಸ್ಪಿರೇಷನ್ಗಳು ಇಲ್ಲ, ಅದು ಚೆನ್ನಾಗಿರ್ಬೇಕಾದ್ರೆ ನಾನು ಐ ಶುಡ್ ಸ್ಟಾಪ್. ಬಿಕಾಸ್ ಸ್ಟಾಪಿಂಗ್ ವಾಸ್ ಕನ್ಫರ್ಮ್, ಯಾವಾಗ ಅನ್ನೋದು ಇದೆಲ್ಲ. ಸೊ ಐ ಸೆಡ್ ಆಸ್ ಐ ಆಮ್ ಕಮಿಂಗ್ ಕ್ಲೋಸ್ ಬೈ ರಾಮಾಚಾರಿ ಅಂತ ಐ ಪ್ಲೇಡ್ ರವಿಚಂದ್ರನ್ ಸರ್ ಆಸ್ ಅ ಯಂಗರ್ ಇದು. ಸೊ ದಟ್ ವಾಸ್ ಮೈ ಲಾಸ್ಟ್ ಕನ್ನಡ ಮೂವಿ. ದೆನ್ ಕೆ ವಿಶ್ವನಾಥ್ ಅವ್ರದ್ದು ಈ ತೆಲುಗು ಮೂವಿ ಸಿಕ್ತು. ಯಾವುದೇ ಒಬ್ಬ ಆ್ಯಕ್ಟರ್ ಸರ್, ಅವನು ನಿಜವಾದ ಆ್ಯಕ್ಟರ್ ಆದರೆ ಕೆ ವಿಶ್ವನಾಥ್ ಅನ್ನೋ ಅಂಥವ್ರ ಆಫರ್ ಬಂದಾಗ ಇಲ್ಲ ಅನ್ನಲ್ಲ, ಅದು ಇಲ್ ಬಿ ಸ್ಟುಪಿಡ್. ಅದು ಅಂದರೆ ಮದರ್ ಆಫ್ ಆಲ್ ಸ್ಟುಪಿಡಿಟೀಸ್. ಸೊ ಬಿಕಾಸ್ ಎಂತೆಂಥ ದೊಡ್ಡ ಹೀರೋಗಳು ಅವರ ರೈಟ್ ಆರ್ಮ್ ಆ್ಯಂಡ್ ರೈಟ್ ಲೆಗ್ ಕೊಟ್ಬಿಡೋರು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಅಥವಾ ಅವರ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋದಕ್ಕೆ. ಅದು ಬಂತು, ಐ ಎಕ್ಸೆಪ್ಟೆಡ್. ಸೊ ತೆಲುಗು ದಟ್ ಮೂವಿ ವಾಸ್ ದ ಲಾಸ್ಟ್. ಅದು ಮಮ್ಮೂಟಿ ಎದುರುಗಡೆ, ಈ ಕಡೆ ರಾಧಿಕಾ ಅವ್ರದ್ದು. ಸೊ ದಟ್ ವಾಸ್ ಮೈ ಲಾಸ್ಟ್. ಇದು ಎಜುಕೇಷನ್ ಮುಗಿಸಿ ಐ ವಾಂಟೆಡ್ ಟು ರೀಎವ್ಯಾಲ್ಯುವೇಟ್, ಅಂದರೆ ನನ್ನ ಪ್ರಯಾರಿಟೀಸು, ನನ್ನ ಇದು ಹೇಗೆ ವಾಪಸ್ ಬರೋದು. ನನ್ನ ಬ್ಯಾಡ್ ಲಕ್ಕಿಗೆ ಅಥವಾ ಗುಡ್ ಲಕ್ಕಿಗೆ, ಡಿಪೆಂಡ್ಸ್ ಆನ್ ಹೌ ಐ ಲುಕ್ ಅಟ್ ಇಟ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಲ್ಸೋ ವೆಂಟ್ ಥ್ರೂ ಒಂದು ಒಂದು ಇದಾಯಿತು. ನಾಟ್ ದ ಇಂಡಸ್ಟ್ರಿ ವಾಸ್ ನಾಟ್ ರಿಯಲಿ ಬೂಮಿಂಗ್ ಬಿಟ್ವೀನ್ ಐ ಆಮ್ ಟಾಕಿಂಗ್ 94 ಒಂದು 96 ಆ ಟೈಮಲ್ಲಿ. ಆ ಟೈಮಲ್ಲಿ ವೆನ್ ಐ ಹ್ಯಾಡ್ ಜಸ್ಟ್ ಫಿನಿಶ್ಡ್ ಒಂಥರ ಇಟ್ ವಾಸ್ ಗೋಯಿಂಗ್ ಥ್ರೂ. ಆ್ಯಂಡ್ ಬ್ಯಾಂಗ್ಳೂರ್ ವಾಸ್ ಬೂಮಿಂಗ್ ಆ್ಯಸ್ ಅನ್ IT ಸಿಟಿ. ಆಗ ಹೌದು, ಜಸ್ಟ್ ಆಗ್ತಾನೆ .com ಬಂದಿತ್ತು, ಕೆಫೆ ಕಾಫಿ ಡೇ ಅಲ್ಲಿ ಒಂದು 3 ಕಂಪ್ಯೂಟರ್ ಬಂದಿತ್ತು, ಇಂಟರ್ನೆಟ್ಗಳು ಬರ್ತಾ ಇತ್ತು. ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್ 90 ಸ್ಟಾರ್ಟ್ ಆಯಿತು. ಬಟ್ ಮೋಸ್ಟ್ಲಿ ಇದೆಲ್ಲ ಶುರು ಅಂದರೆ ಒಂದು ಪಿಕಪ್ ಆಗಿದ್ದು 97, 98 ಆ ಟೈಮಲ್ಲಿ ಫುಲ್ ಒಂದು ಬೂಮ್ ಆಗ್ತಾ ಇತ್ತು. ಸೊ ಆಲ್ ಮೈ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಇಂಜಿನಿಯರಿಂಗ್ ಮುಗಿಸಿ ಒಂದೊಂದಾಗ IT ಕಂಪ್ನಿ ಸೇರ್ಕೊಳ್ತಾ ಇದ್ರು. ಸೊ ನನಗೂ ತುಂಬ ಆಸೆ ಇತ್ತು, ಆ ಟ್ಯಾಗ್ ಎಲ್ಲ ಹಾಕ್ಕೊಳ್ಬೇಕು, ಕಂಪ್ಯೂಟರ್ ಕೆಲಸ ಮಾಡಬೇಕು. ಅಲ್ಲ, ಈಗ ಹಾಕೋದೇ ಇಲ್ಲ, ಅದು ಬೇರೆ ವಿಚಾರ. ಅದು ತುಂಬ ಅದು ಒಂಥರ ಬೆಂಗಳೂರಲ್ಲಿದ್ದು ಒಂದು ಟ್ಯಾಗ್ ಇಲ್ದಿರೋ ಒಂದು ಕಂಪನಿ ಏನು ಮಾಡೋದು ಅಂತ. ಸರಿ, ನಾನು ಐ ಡಿಡ್ ಮೈ BA ಇನ್ ಇಂಗ್ಲೀಷ್ ಲಿಟ್ರೇಚರ್, ಎಕನಾಮಿಕ್ಸ್ ಇನ್ ಸೋಷಿಯಾಲಜಿ ಆ್ಯಂಡ್ ಮಾಸ್ಟರ್ಸ್ ಇನ್ ಸೋಷಿಯಾಲಜಿ. ಬಟ್ ಇಂಗ್ಲೀಷ್ ಲಿಟ್ರೇಚರ್ದಿಂದ ಕಂಟೆಂಟ್ ರೈಟಿಂಗ್ ಅಂತ ಒಂದು ವೆಬ್ಸೈಟ್ಗೆ ಹೋಗಿ ಸೇರ್ಕೊಂಬಿಟ್ಟೆ, onlinebangalore.com ಅಂತ. ತುಂಬ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ HR-ನ, ಅವರು ಪಾಪ ಮೈಸೂರಿನವರು.
ಸೊ ವಿತ್ ಕನ್ಸಿಡ್ರೇಷನ್ ಮಾಸ್ಟರ್ ಮಂಜುನಾಥ್ ಅಂತ ತೊಗೊಂಡ್ರು. ನನ್ನ ರೈಟಿಂಗ್ ಸ್ಕಿಲ್ಸ್ ಎಷ್ಟು ಚೆನ್ನಾಗಿತ್ತು ಎಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಹಿ ಟುಕ್ ಮೀ ಇನ್. ಅನ್ಫಾರ್ಚುನೇಟ್ಲಿ ಫಾರ್ ಮೀ ಅಗೇನ್ .com ಬಸ್ಟ್ ಆಯಿತು ಎಲ್ಲ. ದರ್ ಇಸ್ ಅ ಬಿಗ್ ಬಸ್ಟ್ ಇನ್ ಅಕ್ರಾಸ್ ಇದು, ಲೇ ಆಫ್ಸ್ ಆಗ್ತಾಯಿತ್ತು. ಅಗೇನ್ ಬೀಯಿಂಗ್ ಮಾಸ್ಟರ್ ಮಂಜುನಾಥ್ ಸೇವ್ಡ್ ಮೀ ಫ್ರಮ್ ಬೀಯಿಂಗ್ ಕಿಕ್ಡ್ ಆಫ್ ಆನ್ ಡೇ ಒನ್. ಅವ್ರು ಹೇಳಿದ್ರು ಇಲ್ಲ ನಿಂಗೆ ಒಂದು 1 or 2 months ಎಕ್ಸ್ಟ್ರಾ ಕೊಡ್ತೀವಿ, ಯು ಫೈಂಡ್ ಅನದರ್ ಜಾಬ್ ಅಂತ. ಸೊ ನಾನು ಬಾಯಿ ಬಿಟ್ಟು ಕೇಳ್ಕೊಂಡೆ, ನೋಡಿ ಕಷ್ಟಪಟ್ಟು IT ಕಂಪ್ನಿಗೆ ಸೇರ್ಕೊಂಡಿದ್ದೀನಿ, ಡೋಂಟ್ ಡೂ ದಿಸ್, ಬೇರೆ ಏನಾದರೂ ಮಾಡಿ ಅಂತ. ಇಲ್ಲ ಸಿ ವೆಬ್ಸೈಟ್ ಇದೆ, ನೀವು ರನ್ ಮಾಡಿದ್ರೆ ವಿ ಕ್ಯಾನ್ ಕಂಟಿನ್ಯೂ. ಸೊ ಏನು ಅಡ್ವರ್ಟೈಸಿಂಗ್ ಬಜೆಟ್ ಏನಿದೆ, ಹಿಟ್ಸ್ ಬರಬೇಕು, ಹಿಟ್ಸ್ ಬಂದಿರುತ್ತೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ, ಅಂದರೆ ಜಾಸ್ತಿ ಜನ ವಿಸಿಟ್ ಮಾಡಬೇಕು. ಸೊ ಏನು ಮಾಡೋದು? ಸೊ ನಮ್ಮ ಟಿಪಿಕಲ್ ಇಂಡಿಯನ್ ಜುಗಾಡು ಸರ್, ಅಂದರೆ ನಾವು ಸಿನಿಮಾ ಆಗಲಿ ಇದರಲ್ಲಾಗಿ ಎಲ್ಲನೂ ಕಲ್ತಿದ್ದೇನು, ಹೇಗೋ ಬರ್ಸಿಸ್ಬೇಕು. ಸೊ ನಮ್ಮ ಟೆಲಿಫೋನ್ ಡೈರೆಕ್ಟರಿಂದ ಹಿಡಿದು ಪ್ರತಿಯೊಂದನ್ನು ಡಿಜಿಟೈಸ್ ಮಾಡಿ ಐ ಸ್ಟಾರ್ಟೆಡ್ ಪುಟಿಂಗ್ ಇಟ್ ಆನ್ ದ ವೆಬ್ಸೈಟ್. ಆ್ಯಂಡ್ ದೆನ್ ಐ ಟೈಡ್ ಅಪ್ ವಿತ್ ನಮ್ಮ ನ್ಯೂಸ್ ಪೇಪರ್ಸ್ ಅವ್ರ ಜೊತೆ ಎಲ್ಲ ಟೈಅಪ್ ಆಗಿಬಿಟ್ಟು ಅವ್ರದ್ದು ಲೀಡ್ಸ್ ಕೊಟ್ಟು ನಮ್ಮ ವೆಬ್ಸೈಟ್ಗೆ. ದೆನ್ ಒಂದು ಮಾಸ್ಟರ್ ಸ್ಟ್ರೋಕ್, ಒಂದು ಅಂದರೆ ಹೊಟ್ಟೆ ಹಸಿವಿಗೆ ಎಲ್ಲದಕ್ಕೂ ಒಂದು ಐಡಿಯಾಗಳು ಬರ್ತಲ್ಲ. 10th ರಿಸಲ್ಟು PUC ಡಿಪ್ಲೊಮಾ ಯೂನಿವರ್ಸಿಟಿ ರಿಸಲ್ಟ್ಸನ್ನು ಫಸ್ಟ್ ಟೈಮ್ ಇನ್ ಇಂಡಿಯಾ 99 ವಿ ಪುಟ್ ಇಟ್ ಆನ್ ಅವರ್ ವೆಬ್ಸೈಟ್. ಸೊ ದಿಸ್ ಚೇಂಜ್ ದ ಹೋಲ್ ಗೇಮ್. ಸೊ ಸಡನ್ಲಿ ವಿ ಮೇಡ್ ಮನಿ, ಹ್ಯೂಜ್ ಅಮೌಂಟ್ ಆಫ್ ಮನಿ, ವಿಸಿಬಿಲಿಟಿ. ಸೊ ಗೌರ್ಮೆಂಟ್ ಎಲ್ಲ ಈ ಥರನೂ ಮಾಡ್ಬೋದು, ನನಗೂ ಸ್ವಲ್ಪ ಹೆಸರು ಬಂತು, ಅಪ್ರಿಸಿಯೇಷನ್ ಬಂತು. ದೆನ್ SM ಕೃಷ್ಣ ಸರ್ ಬಿಕೇಮ್ ದ CM. ಈ ಸೈಡ್ ನೋ ವಿ ಶುಡ್ ಡೂ ಮೋರ್, ಇನ್ನೂ ಏನೇನಿದೆ ನೋಡಿ ಡಿಸೈಡ್ ಮಾಡೋದು. ಸೊ ದೆನ್ ಐ ಗಾಟ್ ಅದರಲ್ಲಿ ನನಗೆ ಎಷ್ಟು ಖುಷಿ ಆಗೋಯ್ತು ಅಂತಂದರೆ, ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಿಟ್ಟು ನನ್ನ ತಲೆಗೂ ಏನೋ ಒಂದು ಬೆಲೆ ಇದೆ, ಅಂದರೆ ಐ ಹ್ಯಾವ್ ಸಮ್ ಎಬಿಲಿಟಿ ಟು ವಿಜುವಲೈಸ್ ಥಿಂಗ್ಸ್ ಅಂತ. ಸೊ BBMP ವೆಬ್ಸೈಟು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್, ಇವತ್ತೇನು ಆನ್ಲೈನ್ ಹೋಗಿ ನಾವು ಇದು ಕಟ್ತೀವಿ, ಆ ಟೀಮಲ್ಲಿದ್ದೆ. ಭೂಮಿ ಪ್ರಾಜೆಕ್ಟ್ ಟೀಮಲ್ಲಿದ್ದೆ. ಹೋಲ್ ಲಾಟ್ ಆಫ್ ಗೌರ್ಮೆಂಟ್ ಡಿಜಿಟೈಸೇಷನ್ ಇನಿಷಿಯೇಟಿವ್ಸಲ್ಲಿ ಐ ಗಾಟ್ ಇನ್ವಾಲ್ವ್ಡ್. ಸೊ ದಟ್ ವಾಸ್ ಅ ಡಿಫ್ರೆಂಟ್ ವರ್ಲ್ಡ್. ಆ್ಯಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ ನೀವು ಕಾರ್ಪೊರೇಟಲ್ಲಿದ್ದಿ ಫಾರ್ ಅ ಲಾಂಗ್ ಟೈಮ್, ಯು ಆರ್ ದೇರ್, ಆ್ಯಂಡ್ ವೆನ್ ಯು ಕೇಮ್ ಟು ದಿಸ್ NGO, ಒಂದು ಒಳ್ಳೇದು ಮಾಡೋ ದಿಸ್ ನ್ಯೂ ವರ್ಲ್ಡ್ ಇಸ್ ಅನ್ ಅಮೇಝಿಂಗ್ ವರ್ಲ್ಡ್ ಅಲ್ಲ. ಅಂದರೆ ನಿಮಗೆ ದೇರ್ಸ್ ನೋ ಬೌಂಡ್ರೀಸ್, ಏನೆಲ್ಲ ಮಾಡ್ಬೋದು ಅಂತ. ಅದೇ ಥರ ನನಗೆ 15 ವರ್ಷ 16 ವರ್ಷ ಸಿನಿಮಾಲಿದ್ದುಬಿಟ್ಟು ದಿಸ್ ವಾಸ್ ಅ ಡಿಫ್ರೆಂಟ್ ವರ್ಲ್ಡ್. ಈ ಥರನೂ ಇದೆಯಾ ಅಂದರೆ 9:30 ಕರೆಕ್ಟಾಗಿ ಕೆಲಸ ಶುರು ಆಗುತ್ತೆ, 6 ಗಂಟೆಗೆ ಮನೆಗೂ ಹೋಗ್ಬೋದಾ, ಸಂಡೇ ಅಂದರೆ ಮನೇಲಿ ಇರ್ಬೋದಾ, ಇದೆಲ್ಲ ಗೊತ್ತಿಲ್ದಿರೋ ವರ್ಲ್ಡ್ ನನಗೆ. ಆಮೇಲೆ ಪರ್ಮನೆಂಟಾಗಿ ಟ್ಯಾಗ್ ಹಾಕೋಬೋದು ಅವಾಗ ಇತ್ತು, ಆಮೇಲೆ ಬೇಗ ಅದು ಕಳಿಸ್ಬಿಟ್ಟೆ. ಬಟ್ ದ ಥಿಂಗ್ ವಾಸ್ ದಿಸ್ ಓಪನ್ಡ್ ಅಪ್ ಅನ್ ಅವೆನ್ಯೂ ವೇರ್ ಐ ಫೆಲ್ಟ್ ನನಗೆ ನನ್ನ ಒಂದು ಏನು ನಾಲೆಡ್ಜ್ ಇದೆ ಅಥವಾ ನನ್ನ ಒಂದು ವಿಜುವಲೈಸೇಷನ್ ಇದೆ ಸಿನಿಮಾ ಬಿಟ್ಟು. ಬಟ್ ಆ ಸಿನಿಮಾಯಿಂದ ಇನ್ಸ್ಪೈರ್ ಆಗಿರೋ ವಿಜುವಲೈಸೇಷನ್ಸೇ ಇದು. ಹೌದು, ಅದರಲ್ಲಿ ಕಲ್ತಿರೋ ಏನು ಒಂದು ಕಾಲ್ಪನಿಕ ಅದನ್ನೇ ಇಲ್ಲಿ ರಿಯಾಲಿಟಿನೂ ಮಾಡ್ಬೋದು. ಸೊ ನಾನು ಏನೋ ಒಂದು ಮಾಡಿ ಹಾಕಿದ್ರೆ ಅದು ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ. ಸೊ ಇಟ್ ಗಿವ್ ಮಿ ಅ ಡಿಫ್ರೆಂಟ್ ಹೈ ಆಲ್ ಟುಗೆದರ್. ಸರಿ, ಸಿನಿಮಾ ವಾಸ್ ಆಲ್ವೇಸ್ ದೇರ್. ಆವಾಗ ಇವಾಗ ಒಂದು ರೋಲ್ ಬರೋದು, ಆಪರ್ಚುನಿಟೀಸ್ ಬರೋದು. ಬಟ್ ಇದರಲ್ಲಿ ನಾನು ಎಷ್ಟು ಇನ್ವಾಲ್ವ್ ಆಗಿ ಎಷ್ಟು ಒಂದು ಮುಳುಗೋಗಿದ್ದೆ ಅಂದರೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದೆ ಅಂದರೆ ಅದು ಬರಲಿಲ್ಲ ನನಗೆ, ಆ ಟೆಂಪ್ಟೇಷನ್ ಬರಲಿಲ್ಲ. ದೆನ್ BMSC ಪ್ರಾಜೆಕ್ಟ್, ಒನ್ ಆಫ್ ದ ಅಲ್ಲೊಂದು ಆಲ್ಮೋಸ್ಟ್ 15-16 years ಇದ್ದೆ. ಒಂದು ರೋಡ್ ಕಟ್ಟೋದು, ಬ್ರಿಡ್ಜ್ಗಳು. ಸೊ ದಿಸ್ ಅಗೇನ್ ಓಪನ್ ಅಪ್ ಅ ಡಿಫ್ರೆಂಟ್ ವರ್ಲ್ಡ್ ಫಾರ್ ಮಿ. ಸೊ ಐ ಗಾಟ್ ಫುಲ್ಲಿ ಅಂದರೆ ಒಂಥರ ಸ್ವೆಪ್ಟ್ ಅವೇ ಇನ್ ದಿಸ್ ಪ್ರೊಫೆಷನಲ್ ಲೈಫ್, ವಿಚ್ ಟು ಬಿ ವೆರಿ ಆನೆಸ್ಟ್ ವಿತ್ ಯು, ಫೈನಾನ್ಷಿಯಲಿ ಆಲ್ಸೋ ನನಗೆ ದಿಸ್ ವಾಸ್ ಮೋರ್ ರಿವಾರ್ಡಿಂಗ್ ದೆನ್ ಸಿನಿಮಾ ಇನ್ ದೋಸ್ ಡೇಸ್. ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಅ ವೆಲ್ದಿ ಫ್ಯಾಮಿಲಿ. ನನ್ನ ತಂದೆ ತಾಯಿ BHL ಕೆಲಸ ಮಾಡ್ತಾಯಿದ್ರು. ಒಂದು ಸಣ್ಣ ಮನೆ ಯಶವಂತಪುರದಲ್ಲಿ, ಒಂದು ಶೀಟ್ ಮನೆ, ಒಂದು 30-40 ಒಂದು ಸಣ್ಣ ಮನೆ ಇತ್ತು. ಸೊ ಈ ಒಂದು ಅಂದರೆ ವಿ ಕಾಂಟ್ ಕಾಲ್ ಅವರ್ ಸೆಲ್ ಪೋರ್ ಅಲ್ಲ, ಲೆಟ್ಸ್ ಎ ಲೋವರ್ ಮಿಡಲ್ ಇನ್ಕಮ್ ಟ್ಯಾಕ್ಸ್, ಅಪ್ಪರ್ ಮಿಡಲ್ ಇನ್ಕಮ್ ಕ್ಲಾಸಿಂದ ಬಂದವರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಆ್ಯಂಡ್ ಯಾಕಂದರೆ ನಮ್ಮಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಆದಮೇಲೂ ಕೇಳೋರು ಇಷ್ಟೇ, ಯಾವ ಕೆಲಸ ಸಿಗುತ್ತೆ ನಿನಗೆ ಅಂತ ಕೇಳೋರು ಹೊರತು ಯಾವ ಸಿನಿಮಾ ಮಾಡ್ತೀಯಾ, ಎಷ್ಟು ಲಕ್ಷ ದುಡಿತೀಯಾ ಅಂತಲ್ಲ. ಅವರಿಗೆ ಕೆಲಸ ಒಂದು ಸ್ಟೆಬಿಲಿಟಿ ಬೇಕು. ಸೊ ವಿ ಕಮ್ ಫ್ರಮ್ ದಟ್ ಬ್ಯಾಕ್ಗ್ರೌಂಡ್. ಸೊ ನನಗೂ ಆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕಾಗಿತ್ತು. ಸೊ ಐ ಗಾಟ್ ಕ್ಯಾರಿಡ್ ಅವೇ ಇನ್ ದಟ್. ನಿಮ್ಮದು ಜೀವನನೇ ಒಂದು ದೊಡ್ಡ ಸಕ್ಸಸ್ಫುಲ್ ಎಕ್ಸಾಂಪಲ್. ಯಾಕಂತಂದರೆ ನೋಡಿ, ಮುಂದಿನ ದಿನಗಳಲ್ಲಿ ನಾವು ಏನೋ ಒಂದು ಆಯ್ಕೆ ಮಾಡ್ಕೋತೀವಿ. ನಂದೇನೋ ಸ್ಟ್ರೆಂತು, ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್. ಅದೇ ನಾನು ಇಮಿಡಿಯೇಟ್ ನಂದು ಹೇಳ್ತಾ ಇದ್ದೀನಿ, ಎಲೆಕ್ಟ್ರಿಕಲ್ ಇಂಜಿನಿಯರ್. ನನಗೆ ಆವಾಗ ಕೇಳಿಲ್ಲ ನೀ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಬೇಕು ಅಂತ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದೆ. ಆಮೇಲೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ KBದಲ್ಲಿ, ನಮ್ಮ ತಂದೆಯವ್ರು KBದಲ್ಲಿ ಕೆಲಸ ಮಾಡ್ತಾರೆ. ನಾನು KB ಹೋಗಬೇಕು, ಅಲ್ಲಿ ಚೀಫ್ ಇಂಜಿನಿಯರ್ ಆಗಬೇಕು ಅಂತ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದೆ. ನಮ್ಮ ತಂದೆಯವ್ರ ಕನಸು. ಹೋದೆ, ಕೊನೆಗೆ IT ದಲ್ಲಿ ಹೋದೆ. 24 ವರ್ಷ ಜಗತ್ತೆಲ್ಲ ಅಡ್ಡಾಡಿದೆ. ಬಟ್ ನಂದು ಇವತ್ತು ಡೈರೆಕ್ಷನ್ ಚೇಂಜ್ ಆಗಿದೆ. ಹಾಗೆ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಮುಂದಿನ ದಿನಗಳಲ್ಲಿ ಈಗಿನ ಯುವಕರಿಗೆ ಮತ್ತು ಈಗಿನ ಪ್ರತಿಭೆಗಳಿಗೆ ಅದು ಪ್ರತಿಭೆಗೆ ನೀವು ಮುಂದೆ ಹೋಗಬೇಕು.
ಬಟ್ ಯಾವುದೋ ಕಾರಣಾಂತರದಿಂದ ಆ ಒಂದು ಚೇಂಜ್ ಆದಾಗೂ ಕೂಡ ಅದನ್ನು ನಾವು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಮುಂದೆ ಹೋಗಬೇಕು. ಅದನ್ನು ನಾನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ಯಾಕಂದರೆ ಏನಾಯಿತು ಅಂದರೆ ಅದು ಜಸ್ಟ್ ಟು ಕಂಪ್ಲೀಟ್, ಯಾಕಂದರೆ ನೀವು IT ದಲ್ಲಿ ಆ ಒಂದು ಕನಸನ್ನು ಕಟ್ಕೊಳಕ್ಕೆ ಹೋಗ್ತಾ ಇದ್ರಿ ನೀವು. ಅಲ್ಲಿ ನಿಮ್ಗೆ ಎಲ್ಲನೂ ಬರ್ತಾ ಇದೆ, ಒಂದು ಕೆಲಸನೂ ಎಂಜಾಯ್ ಮಾಡ್ತಾ ಇದ್ದೀರಾ, ದುಡ್ಡು ಬರ್ತಾ ಇದೆ, ಆ್ಯಂಡ್ ಯು ಸ್ಟಾರ್ಟೆಡ್ ಎಂಜಾಯಿಂಗ್, ಆ್ಯಂಡ್ ದಟ್ಸ್ ವೇರ್ ಐ ಥಿಂಕ್ ಐ ಸಾ ಎ ಬಿಗ್ ಬ್ರೇಕ್. 100% ಸರ್. ಬಟ್ ಆ ಪ್ರತಿಭೆ ಹೆಲ್ಪ್ ಆಯಿತು ನನಗೆ. ಹೆಲ್ಪ್ ಆಯಿತು. ಸಿ ಐ ಲಿವರೇಜ್ ಇಟ್. ಈಗ ಐ ಕ್ಯಾನ್ ನನಗೆ ಅದು ಸಿಕ್ಕಿಲ್ಲ, ನಾನು ಹಂಗೆ ಮಾಡ್ಬೋದಾಗಿತ್ತು, ಹಿಂಗೆ ಮಾಡ್ಬೋದು, ಅದಕ್ಕೆ ಎಂಡೇ ಇಲ್ಲ ಸರ್. ಜೀವನದಲ್ಲಿ ಯಾವುದೇ ತಿರುವು ತೊಗೊಂಡಿದ್ರು ಅದಕ್ಕೆ ಎಂಡಿಲ್ಲ. ನಾನು ಉಲ್ಟಾ, ನಾನು ಅದು ಮಾಡಿದ್ರಿಂದ ನನಗೆ ಇವಾಗ ನನ್ನ ಎಲ್ಲೇ ಪ್ರೊಫೆಷನಲ್ ಲೈಫಲ್ಲಿ ಹೋದರೆ ನನ್ನ ಡೋರ್ ಬೇಗ ತೆಗಿತದೆ ನನಗೆ. ನನ್ನ ಜೊತೆ ಆ ಆಫೀಸರ್ಸ್ ಆಗಲಿ ಅಥವಾ ಬೇರೆ ಬಿಸ್ನೆಸ್ಸಲ್ಲಿ ನಾನೇನೋ ಮಾತಾಡೋರ ಜೊತೆ ಆಗಲಿ ಕೂತಾಗ ಅಷ್ಟೇ ಇನ್ನೂ ಚೆನ್ನಾಗಿ ಸ್ಪಂದಿಸ್ತಾರೆ. ಯಾಕಂದರೆ ಐ ಆಮ್ ಯೂಸಿಂಗ್ ಆಲ್ ದ ಗುಡ್ ವಿಲ್. ನನಗೆ ಏನು 15 ವರ್ಷ ಕಷ್ಟಪಟ್ಟು ತೊಗೊಂಡಿದ್ನಲ್ಲ ಅದೆಲ್ಲೂ ಕಳ್ಕೊಂಡಿಲ್ಲ. ಸೊ ಟು ಆನ್ಸರ್ ಯುವರ್ ನೆಕ್ಸ್ಟ್ ಕ್ವೆಶ್ಚನ್, ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ಅಥವಾ ಡೈರೆಕ್ಷನ್ ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಆಸೆ ಇದೆ. ಬಟ್ ಅದಕ್ಕೆ ಕಾಲ ಕೂಡ ಬರಬೇಕು ಅನಿಸುತ್ತೆ. ನನಗೆ ಪರ್ಸ್ನಲಿ ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಒಂದೆಲ್ಲ ಕತೆ ಇದೆ ಎಲ್ಲ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅದು ಇವತ್ತಿಗೆ ನಾನು ಆಲ್ಮೋಸ್ಟ್ ಈ 4 ದಶಕದಿಂದ ಕಲ್ತಿರೋ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ ಅದು ಕೂಡ ಬರೋ ಸಮಯ ಬರುತ್ತೆ, ಅದರ ಟೈಮ್ ಬರಬೇಕು. ಅದಕ್ಕೆ ಆದಂಥ ಒಂದು ಇದಿದೆ. ನನ್ನ ಪುಣ್ಯ ಏನಂದರೆ ನನ್ನ ಇಂಡಸ್ಟ್ರಿ ಏನಿದೆ ಅದರಲ್ಲಿ ಏಜ್ ಲಿಮಿಟ್ ಇಲ್ಲ. ಇಷ್ಟೊಳಗೆ ಮಾಡ್ಬೇಕು, ಇಷ್ಟೊಳಗೆ ಕಾರ್ಪೊರೇಟಲ್ಲಿ ಅಥವಾ ನಾರ್ಮಲ್ ವರ್ಲ್ಡಲ್ಲಿ ಸರ್ಟೈನ್ ಟೈಮ್ಸ್ ಅನ್ಫಾರ್ಚುನೇಟ್ಲಿ 60 ಆದಮೇಲೆ ಏನೋ ಆ್ಯಸ್ ಇಫ್ ಯು ಆರ್ ನಾಟ್, ಆ್ಯಕ್ಚುಲಿ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ಮನ್ನು ಒಬ್ಬ 60 ಆದಮೇಲೆ ಇರೋ ವ್ಯಕ್ತಿನ ಇನ್ನೂ ಚೆನ್ನಾಗಿ ಉಪಯೋಗಿಸ್ಕೊಳ್ಬೋದು. ಸೊ ಅದನ್ನು ನಾನು ಕಾರ್ಪೊರೇಟ್ಸ್ವರೆಗೂ ರಿಕ್ವೆಸ್ಟ್ ಮಾಡ್ತೀನಿ. ಜಸ್ಟ್ ಬಿಕಾಸ್ ದೇರ್ ಓಲ್ಡ್ ಡಸಂಟ್ ಮೀನ್ ದೇವ್ರ ಇದು ಅಂತ. ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿಗಳನ್ನ ನಾವು ಚೇಂಜ್ ಮಾಡಿಕೊಂಡ್ರೆ ಯಂಗ್ಸ್ಟರ್ಸ್ಗೂ ಒಂದು ಆಪರ್ಚುನಿಟಿ ಸಿಗುತ್ತೆ, ಅವ್ರಿಗೂ ಅವರ ಹತ್ರ ಇರೋ ಎಕ್ಸ್ಪೀರಿಯನ್ಸನ್ನು ನಾವು ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಸಿನಿಮಾ ಅಲ್ಲಿ ಸರ್ 50 there are actors who started their career when they were 50. Absolutely, absolutely. And went on to do some extraordinary stuff in the next 20 years. So ನನಗೆ ಅದೊಂದು ಧೈರ್ಯ ಇರೋದ್ರಿಂದ ಅದನ್ನ ಸ್ವಲ್ಪ ಈ ಕಡೆ ತಳ್ಳಾಗ್ತಾ ಇದ್ದೀನಿ. ಇಲ್ಲಿ ನನ್ನ ಈ ಕುದುರೆ ಇನ್ನೂ ಚೆನ್ನಾಗಿ ಓಡ್ತಾ ಇದೆ, ಓಡ್ಬಿಡೋಣ. ಯಾವಾಗ ಸುಸ್ತಾಗುತ್ತೋ ಅದು ನನಗೆ ಅದು ಏನೋ ಫಂಡಮೆಂಟಲ್. ನನ್ನ ಹೋಮ್ ಯಾವತ್ತಿದ್ರೂ ಇದೆ, ನನ್ನ ಮನೆ ಯಾವತ್ತಿದ್ದು ಇದೆ, ಹೋಗ್ಬೋದು ನಾನು. ನಿಮ್ಮ ಸಮೀಪದಲ್ಲಿ ನಿಮ್ಮ ಕನಸು ಕೂಡ ನನಸಾಗುತ್ತೆ. ಯಾಕಂದರೆ ನಿಮ್ಮ ಅಭಿಮಾನಿಗಳು ಕೂಡ ನಿಮ್ಗೆ ಅದು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ನಿಮ್ಮದು ಹುಟ್ಟುಹಬ್ಬ ಆಯಿತು. ಆ್ಯಕ್ಚುಲಿ ಹೌದಾ, ಇತ್ತೀಚೆಗೆ ಹುಟ್ಟುಹಬ್ಬ ಆಯಿತು. ಮತ್ತು 25 ವರ್ಷದ ವಿವಾಹ ವಾರ್ಷಿಕೋತ್ಸವ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂಡ್ ಆಲ್ಸೋ ವಿಶ್ ಯು ಮ್ಯಾರೇಜ್ ಆನಿವರ್ಸರಿ. ಸೊ ನಮ್ಮ ಕನ್ನಡಿಗರು, ಎಸ್ಪೆಷಲಿ ಇಲ್ಲಿಯ ಕರ್ನಾಟಕದಲ್ಲಿರುವಂಥ ಕನ್ನಡಿಗರು ಮತ್ತು ಹಲವಾರು ಭಾರತ ದೇಶದವರು ನಿಮಗೆ ಕೆಲವೊಂದು ಸಂದೇಶಗಳನ್ನು ಕಳಿಸಿದ. ಸಾವಿರಾರು ಸಂದೇಶ ಇದೆ, ಅದರಲ್ಲಿ 1-2 ಮಾತ್ರ ಓದ್ತೀನಿ ನಾನು. ನಿಮಗೆ ಸಾವಿರಾರು ವಿವಾಹ ವಾರ್ಷಿಕ ಸಂದೇಶಗಳು ಬಂದಿದ್ದಾವೆ ಮತ್ತು ಬರ್ತ್ಡೇ ವಿಶಸ್ ಬಂದಿದ್ದಾವೆ. ನಾನು ಒಬ್ಬ ನಿಮ್ಮ ಅಭಿಮಾನಿ ಏನು ಹೇಳ್ತಾ ಇರೋದು ಅಂದರೆ, ಮಂಜುನಾಥ್ ನೀವೊಬ್ಬ ಕಲೆಗಾರರು, ಕರ್ನಾಟಕದ ಕುವರ, ಸಿನಿಮಾದ ಸುಕುಮಾರ, ಕನಸುಗಳ ಕುವರ, ಮಂಜು ಅಂದರೆ ಮಮಕಾರ, ಯುವ ಪೀಳಿಗೆಗೆ ಸಾಕ್ಷಾತ್ಕಾರ, ನೆನಪುಗಳ ಕನಸುಗಾರ, ಸದಾ ನೀವು ಯುವಕರಿಗೆ ಮರೆಯಲಾಗದ ಮಾಣಿಕ್ಯ, ನೀವು ಬಲು ಸೊಗಸುಗಾರ. ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತೆ ನಟನಾಗಿ ನಿರ್ದೇಶನಾಗಿ ಕನ್ನಡಿಗರ ಮುಂದೆ ಬನ್ನಿ ಅಂತ ಒಬ್ಬ ವಿಶ್ವಾಸ ಇದೆ. ಅವ್ರಿಗೆ ತುಂಬ 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 ಧನ್ಯವಾದಗಳು. ಇನ್ನೊಂದು ಚಿಕ್ಕ ಓದ್ತೀನಿ. ಅಭಿಮಾನಿ ಹೇಳ್ತಾರೆ, ನಿಮ್ಮ ನಟನೆ ನಮ್ಮ ಕಣ್ಮುಂದೆ ಬಂದ ಹಾಗೆ ಇದೆ. ಶಂಕರಣ್ಣ, ರವಿಚಂದ್ರನ್, ನಿಮ್ಮ ಚಡ್ಡಿ ಇಲ್ದಿರೋ ರಣಧೀರ ಮರೆಯೋಕ್ಕೆ ಸಾಧ್ಯನಾ? ಮತ್ತೆ ಸಿನಿಮಾಕ್ಕೆ ಬನ್ನಿ, ನಿಮ್ಮನ್ನು ಮತ್ತೊಮ್ಮೆ ಸಿನಿಮಾದಲ್ಲಿ ನೋಡುವ ಆಸೆ. ಕೊನೆಯದು ಇನ್ನೊಂದು ಓದ್ತಾ ಇದ್ದೀನಿ, ಅದು ನಮ್ಮ ಸೌತ್ ಕೆನರಾ ಆ ಕಡೆ ಭಾಷೆಯಲ್ಲಿ ಬರೆದಿದ್ದಾರೆ. ಎಂತ ಮಾರ್ರೆ, ಮದುವೆ ಆಗಿಯೇ 25 ವರ್ಷ ಆಯಿತು, ಆದರೂ ಇಂದಿಗೂ ನಮ್ಮ ನೆನಪಿಗೆ ಬರೋದು ನಿಮ್ಮ ಆ ಬಾಲ ಮಾಸ್ಟರ್ ಮಂಜುನಾಥ್ ರೂಪ ಮಾತ್ರ. 100 ಕಾಲ ಸುಖವಾಗಿರ್ರಿ. ತಾವು ಇನ್ನೂ ಮಾಸ್ಟರ್ ಅಂತ ತಿಳಿದಿದ್ದೆವು, ತಾವು ಮಿಸ್ಟರ್ ಆಗಿದ್ದು ನಮಗೆ ಗೊತ್ತೇ ಆಗಲಿಲ್ಲ ಅಂತ. ಇಲ್ಲ, ನನಗೂ ಗೊತ್ತಿಲ್ಲ ಸರ್. ಅದಕ್ಕೆ ನನ್ನ ವೈಫು ನನ್ನ ಮಗ ಹೇಳ್ತಾನೆ ಇರ್ತಾರೆ, ಅವ್ರು ರಿಮೈಂಡ್ ಮಾಡ್ತಾನೆ ಇರ್ತಾರೆ, ಇಲ್ಲ ನೀನು ಅರ್ಥ ಮಾಡ್ಕೋ, ನೀನು ಮಾಸ್ಟರ್ ಮಂಜುನಾಥ್ ಅಲ್ಲ, ನೀನು ಬಿಹೇವ್ ಯುವರ್ ಏಜ್ ಅಂತ ಇರ್ತಾರೆ. ಬಟ್ ನನಗನ್ಸುತ್ತೆ, ಐ ಮೀನ್ ನನ್ನ ಕನ್ನಡಿಗರ ಮನಸ್ಸಲ್ಲಿ, ನಮ್ಮ ಭಾರತೀಯರ ಮನಸ್ಸಲ್ಲಿ ನಾನು ಯಾವತ್ತವರೆಗೂ ನಾನು ಮಾಸ್ಟರ್ ಮಂಜುನಾಥ್ ಆಗಿದ್ದೀನೋ, ನಾನು ಅದೇ ಮೈಂಡ್ ಸೆಟ್ಟಲ್ಲೇ ಇರ್ತೀನಿ ಅನಿಸುತ್ತೆ. ಏಜ್ ಇಸ್ ಜಸ್ಟ್ ನಂಬರ್. ಯಾಕಂದರೆ ನಾನು ನಿಜವಾಗ್ಲೂ ಆ ಪ್ರೀತಿ ಸಿಗ್ತಾನೆ ಇರುತ್ತಲ್ಲ ಸರ್, ಅದು ಎಲ್ಲೂ ಏಜ್ ಆಗಿ ಬಿಡಲ್ಲ. ಅಟ್ಲೀಸ್ಟ್ ನನ್ನ ಮೈಂಡಲ್ಲಂತೂ ಬಿಡಲ್ಲ ಅದು. ಹೌದು. ಐ ಥಿಂಕ್ ಇಟ್ಸ್ ಫಂಟಾಸ್ಟಿಕ್ ಆ್ಯಕ್ಚುಲಿ. ಸೊ ಜಸ್ಟ್ ಟು ಲೆಟ್ ಯು ನೋ ದ್ಯಾಟ್ ನಿಮ್ಮ ಒಂದು ಫ್ಯಾಮಿಲಿ, ನಿಮ್ಮ ಮಗನೂ ಕೂಡ ಇತ್ತೀಚೆಗೆ ನಾನು ನೋಡಿದೆ ಯಕ್ಷಗಾನದಲ್ಲಿ ಏನೋ ಮಾಡ್ತಾ ಇದ್ರು. ಆಮೇಲೆ ನಿಮ್ಮ ವೈಫು ಸ್ವರ್ಣರೇಖಾನು ಕೂಡ ನಿಮ್ಮ ಜೊತೆಗೆ ಆಗ್ತಾರೆ. ಏನಾದರೂ ನಿಮ್ಮ ಯಾವ ರೀತಿ ನೀವು ಹೇಳಿದರೆ, ಒಂದು ನಿಮ್ಮ ಹಳೆಯ ಒಂದು ಅಭಿನಯ,
ಈಗ ನೀವು ಒಂದು ಕಾರ್ಪೊರೇಟ್ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದಾರೆ, ಮುಂದೂ ಕೂಡ ಒಂದು ಕನಸಿದೆ 100% ಡೈರೆಕ್ಷನ್ದಲ್ಲಿ ಅಥವಾ 100%. ಯಾವ ರೀತಿಯಾಗಿ. ಸೊ ನಿಮಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಏನಾದರೂ ಹೇಳೋದಾದ್ರೆ ಇಲ್ಲ, ನಾನು ಐ ಮೆಟ್ ಮೈ ವೈಫ್ ವೆನ್ ಐ ವಾಸ್ 15. ಅವಳು 14 ಆಗಿದ್ದು, ನಮ್ದು ಒಂಥರ ಪಪಿ ಲವ್ ಅಂತಾರಲ್ಲ ಆ ಥರ. ವಿ ವರ್ ಗುಡ್ ಫ್ರೆಂಡ್ಸ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ದೆನ್ ಅಫ್ಕೋರ್ಸ್ ಇಟ್ ಟರ್ನ್ಡ್ ಇನ್ ಟು ಇದು. ಸೊ ಶೀ ಈಸ್ ಅ ನ್ಯಾಷನಲ್ ಲೆವೆಲ್ ಅಥ್ಲೀಟ್, ಲಾಂಗ್ ಜಂಪರ್ ಆ್ಯಂಡ್ 4x100 ಸ್ಪ್ರಿಂಟರ್. ನನ್ನ ಸನ್ ವೇದಾಂತ್ ಅಂತ, ಹೀ ಈಸ್ ನೌ ಇನ್ 8th grade. ಅವನು ತುಂಬ ಚೆನ್ನಾಗಿ ಹಾಡ್ತಾನೆ. ಸೊ ನಾವು ಆದಷ್ಟು ಎಷ್ಟಾಗುತ್ತೋ ವಿತೌಟ್ ಇನ್ಫ್ರಿಂಜಿಂಗ್ ಟೂ ಮಚ್ ಅವನ ಮೇಲೆ ತುಂಬ ಪ್ರೆಷರ್ ಆಗ್ದಿರ ಪ್ರೋತ್ಸಾಹ ನೀಡ್ತಾ ಇದ್ದೀವಿ, ಹೋಪ್ಫುಲಿ. ಬಟ್ ನನಗೆ ಒಂದು ಸ್ಟ್ರಿಕ್ಟ್ ಇಂಪಾರ್ಟೆಂಟ್ ಏನೋ ಐ ಶುಡಂಟ್ ಡೂ ಅಂತ ಅನ್ನೋದು, ಅವ್ನಿಗೆ ಇಷ್ಟ ಇಲ್ದಿರೋದನ್ನ ನಾನು ಐ ಡೋಂಟ್ ವಾಂಟ್ ಟು ಫೋರ್ಸ್ ಅಪ್ ಮಾಡಿ. ವಾಟ್ ಎವರ್ ಈ ಎಂಜಾಯ್ಸ್. ಸೊ ಡ್ರಾಮಾ ಆ್ಯಂಡ್ ಸಿಂಗಿಂಗ್ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ. ನನಗೆ ಡ್ರಾಮಾ ಕಂಡ್ರೆ ತುಂಬ ಭಯ. ನಾನು ಸಿನಿಮಾಲಿ ಎಷ್ಟೇ ಸಾವಿರ ಮಾಡ್ಬೋದು, ಡ್ರಾಮಾ ಇಸ್ ಅ ಡಿಫ್ರೆಂಟ್ ಸ್ಟೇಜ್, ಇಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಆ್ಯಂಡ್ ಸ್ಟೇಜ್ ಆ್ಯಕ್ಟರ್ಸ್ಗೆ ನನಗೆ ಇನ್ನೂ ಎಕ್ಸ್ಟ್ರಾ ರೆಸ್ಪೆಕ್ಟ್ ಇದೆ, ಯಾಕಂದ್ರೆ ಅವ್ರಿಗೆ ಅದನ್ನು ಮಾಡೋದು ತುಂಬ ಕಷ್ಟ. ಅವನು ಫಾರ್ ಸಮ್ ರೀಸನ್ ಈಸ್ ಚೋಸನ್ 2 things ವಿಚ್ ಐ ಕಾಂಟ್ ಡೂ. ಸೊ ಮಾಡ್ತಾ ಇದ್ದಾನೆ. ಬಟ್ ಅಫ್ಕೋರ್ಸ್ ಈಸ್ ಪ್ರೈಮರಿ ಫೋಕಸ್ ಆನ್ ಎಜುಕೇಷನ್. ಅದು ಬಿಟ್ಟರೆ ಐ ಮೀನ್ ತುಂಬ ಪುಟ್ಟ ಫ್ಯಾಮಿಲಿ, ವೆರಿ ಲೋ ಪ್ರೊಫೈಲ್. ಈ ಇತ್ತೀಚೆಗೆ ನಾನು ಅಂದರೆ ನನಗೆ ಅನ್ನಿಸ್ತು, ಓಕೆ ನನಗೆ ಇಷ್ಟೆಲ್ಲ ಒಂದು ಪ್ರೀತಿ ಸಿಗ್ತಾ ಇದೆ, ಅಷ್ಟೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಅದು ಹಾಗೆ ಸ್ವಲ್ಪ ನನ್ನ ಫ್ಯಾಮಿಲಿಗೂ ಸಿಕ್ಕಲಿ ಅಂತ ಅವ್ರದ್ದು ಒಂದಷ್ಟು ಫೋಟೋ ಹಾಕಿ ಅವ್ರನ್ನ ಸ್ವಲ್ಪ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಕನ್ನಡಿಗರು, ಕರ್ನಾಟಕದ ಕನ್ನಡಿಗರು, ಭಾರತ ದೇಶದ ಬಹಳಷ್ಟು ಜನ ನಿಮಗೆ ಆಶೀರ್ವಾದ ಮಾಡೋರಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ನಿಮಗೆ ಭಾಳಷ್ಟು ನಿಮ್ಮ ಬಗ್ಗೆ ಅಭಿಮಾನ ಇದೆ. ಮುಂದಿನ ದಿನಗಳಲ್ಲಿ OTT ಪ್ಲಾಟ್ಫಾರ್ಮ್ ಇದೆ. ಆಮೇಲೆ ನಿಮ್ಮ ಕನಸು ಕೂಡ ಇದೆ. ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತಂದರೆ, ನಟನೆ ಮೇ ಬಿ ನಿಮಗೆ ಲೇಟ್ ಆಗಿರ್ಬೋದು, ಬಟ್ ಬೇರೆ ವಿಧವಾಗಿ 100% ಪ್ರಾಜೆಕ್ಟ್ಸ್ ಅದೇ ಹೇಳಿದಲ್ಲ, ದರ್ ಇಸ್ ನೋ ಟೈಮ್ ಲಿಮಿಟ್ ಆ್ಯಂಡ್ ಇಮ್ಯಾಜಿನೇಷನ್ಗೆ ಅಥವಾ ಕ್ರಿಯೇಟಿವಿಟಿಗೆ ದರ್ ಇಸ್ ನೋ ಲಿಮಿಟ್ ಅಂತ ಆ ಥರ. ಸೊ ಡೆಫಿನೆಟ್ಲಿ ಹೋಪ್ಫುಲಿ ಸಮಥಿಂಗ್. ಸೊ ನಾನು ಇನ್ನೂ ಕೊನೆ ಪ್ರಶ್ನೆಗಿಂತ ಮುಂಚೆ, ಈಗ ನೀವು ಪಬ್ಲಿಕ್ ರಿಲೇಷನ್ನು ಮತ್ತು ಪ್ರಿನ್ಸಿಪಲ್ ಕನ್ಸಲ್ಟೆಂಟ್ ಆಗಿ ಲೈಸನಿಂಗಲ್ಲಿ ಇದ್ದೀನಿ, ಒಂದು ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಏನಾದರೂ ಸೊ ಇದು ನಂದೇ ಸಂಸ್ಥೆ, VIC ಪ್ರೈವೇಟ್ ಲಿಮಿಟೆಡ್ ಅಂತ, ವೇದಾಂತ್ ಇನ್ಫೋ ಕನ್ಸಲ್ಟೆನ್ಸಿ ನನ್ನ ಮಗನ ಹೆಸರಿಟ್ಟು. ಸೊ ಎನಿ ಗವರ್ಮೆಂಟ್, ಈಗ ನಾನು ಹಳೆ ಪ್ರಾಜೆಕ್ಟ್ಸ್ ಎಲ್ಲ ಹೇಳಿದೆ ನಿಮಗೆ, ಡಿಜಿಟೈಸೇಷನ್ ಗವರ್ಮೆಂಟ್ ಜೊತೆ, ಅಥವಾ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ವೇ ಕಾರಿಡಾರ್ ಪ್ರಾಜೆಕ್ಟ್, ಇದೆಲ್ಲ ಮಾಡಿದ್ರಿಂದ ಗವರ್ಮೆಂಟಲ್ ಪ್ರಾಸೆಸಸ್ಸನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದೇ ಕೋರ್ ಕಾಂಪಿಟೆನ್ಸಿ ಡೆವಲಪ್ ಮಾಡ್ಕೊಂಡಿದ್ದೀನಿ. ಅದರಿಂದ ಈ ಲಾರ್ಜ್ ಮಲ್ಟಿನ್ಯಾಷನಲ್ ಕಂಪನೀಸ್ಗೆ ಅವ್ರದ್ದು ಯಾವುದೇ ರೀತಿ ಗವರ್ಮೆಂಟ್ ಜೊತೆ ಏನೇ ಒಡನಾಟ, ಎನಿ ಇಂಟ್ರಾಕ್ಷನ್, ಎನಿ ಲೈಸನಿಂಗ್, ಆ ಸರ್ವಿಸಸ್ನ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಎಸ್ಪೆಷಲಿ ಫಾರಿನ್ ಕಂಪನೀಸ್ಗೆ ನಮ್ಮ ಭಾಷೆ ಅಂದರೆ, ನಾನು ಹೇಳೋದು ನಮ್ಮ ಇಂಗ್ಲೀಷ್ ಅಥವಾ ನಾವು ಯೋಚನೆ ಮಾಡೋವಂಥ ವಿಧಗಳು, ಸಿಸ್ಟಮ್ಸ್, ಪ್ರಾಸೆಸ್ ಸ್ವಲ್ಪ ಕಷ್ಟಪಡ್ತಾರೆ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಇಬ್ಬರ ಇಂಗ್ಲೀಷನ್ನು ನಾನು ಟ್ರಾನ್ಸ್ಲೇಟ್ ಮಾಡಿ ಈಸಿಯಾಗಿ ಅರ್ಥ ಆಗೋ ಥರ ಮಾಡಿ, ಎಸ್ಪೆಷಲಿ ನಮ್ಮ ಕರ್ನಾಟಕ, ಬ್ಯಾಂಗ್ಳೂರ್ ಸುತ್ತಮುತ್ತ ನಮ್ಮ ರೀಜನ್ ಇನ್ನೊಂದಷ್ಟು ಇನ್ವೆಸ್ಟ್ಮೆಂಟ್ಸ್ ಬರಬೇಕು, ಜಾಬ್ಸ್ ಕ್ರಿಯೇಟ್ ಆಗಬೇಕು. ಎಸ್ಪೆಷಲಿ ರೂರಲ್ ಏರಿಯಾಸ್ಗೆ ಏನಾದರೂ ಪುಷ್ ಮಾಡೋಕ್ಕಾದರೆ ನನ್ನ ಕೈಯಲ್ಲಿ, ಅಲ್ಲಿ ಫ್ಯಾಕ್ಟ್ರೀಸ್ ಎಲ್ಲ ಸೆಟಪ್ ಮಾಡಿಸೋದಕ್ಕೆ ನಾನು ನಂದು ಒಂದು ಅಳಿಲ್ ಸೇವೆ ಇದ್ದರೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇವತ್ತಿಗೆ ಆ್ಯಸ್ ಆಫ್ ನೌ ನನ್ನ ಫೋಕಸ್ ಇರೋದೆಲ್ಲನೂ, ಈಗ ನನ್ನ ಮಗ 8th ಸ್ಟ್ಯಾಂಡರ್ಡಲ್ಲಿದ್ದಾನೆ. ಬಿಟ್ವೀನ್ ಅವನ 8th 12th ಮಧ್ಯೆ ಅವನ ಮೇಲೂ ನನ್ನ ಟೈಮ್, ನನ್ನ ಎಕ್ಸ್ಪೀರಿಯನ್ಸನ್ನ ಇನ್ವೆಸ್ಟ್ ಮಾಡಿ ಅವನನ್ನು ಒಬ್ಬ ಒಳ್ಳೆ ವ್ಯಕ್ತಿ ಮಾಡೋ ಒಂದು ಫೋಕಸಲ್ಲೂ ತುಂಬಾ ಫೋಕಸ್ಡ್ ಆಗಿದ್ದೀನಿ. ನನಗೆ ಹೇಗೆ ನನ್ನ ಬೆನಿಫಿಟ್ ಸಿಕ್ತೋ ಆ ದಿಗ್ಗಜರದು, ಅದರದ್ದು ಒಂದು 10% ಆದರೂ ನಾನು ಅವನ ಮೇಲೆ ಟೈಮು, ಎಕ್ಸ್ಪೀರಿಯನ್ಸ್ ಅದನ್ನು ಒಂದು ಇನ್ವೆಸ್ಟ್ ಮಾಡಿ, ಇಫ್ ಐ ಕ್ಯಾನ್ ಮೋಲ್ಡ್ ಹಿಮ್ ಇಂಟು ಅ ಬೆಟರ್ ಪರ್ಸನ್, ಅದು ನನ್ನ ಬೆಸ್ಟ್ ಪೇರೆಂಟ್ ಆಗಿ ಅದು ನಾನು ಮಾಡೋವಂಥ ಒಂದು ಒಳ್ಳೆ ಕೆಲಸ ಅಂತ ನಂಬಿದ್ದೀನಿ. ರೈಟ್. ಸೊ ಮಂಜುನಾಥ್, ನೀವು ಬರೀ ಆಲ್ರೌಂಡರ್ ಕನ್ನಡಿಗ ಅಲ್ಲ, ನೀವು ಆಲ್ರೌಂಡರ್ ಇಂಡಿಯನ್. ಯಾಕಂದರೆ ನೋಡಿ, ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಒಂದು ಅವಕಾಶ. ನಾನು ಕೂಡ ಉತ್ತರ ಕನ್ನಡದಿಂದ ಬಂದು ಬೇರೆ ದೇಶದಲ್ಲ ಇದ್ದು, ಮತ್ತೀಗ ಸುಮಾರು 15 ವರ್ಷದಿಂದ ಬೆಂಗಳೂರಲ್ಲಿದ್ದೇನೆ. ನೀವು ಹೇಳಿದಾಗೆ ಆ ಒಂದು ಏನಂತಾರೆ, ಸರ್ವತೋಮುಖ ಅಭಿವೃದ್ಧಿ, ಒಂದು ಭಾಷೆ ಇರ್ಬೋದು, ಒಂದು ಕಲ್ಚರ್ ಇರ್ಬೋದು, ಒಂದು ಟ್ರೆಡಿಷನ್ಸ್ ಇರ್ಬೋದು, ಎಲ್ಲನೂ ಕೂಡ ನಾವು ಸಮಗ್ರವಾಗಿ ಬೆಳವಣಿಗೆ ಆಗುವ ಒಂದು ಅವಕಾಶ ಬೆಂಗಳೂರಲ್ಲಿ ಮಾತ್ರ ಇದೆ. ಯಾಕಂದರೆ ಇಲ್ಲಿ ಡೈವರ್ಸ್ ಕಲ್ಚರ್ ಇರೋದ್ರಿಂದ ಡೇ ಒನ್ನಿಂದ ಐ ಥಿಂಕ್ ದಟ್ಸ್ ಫಂಟಾಸ್ಟಿಕ್. ಐ ಥಿಂಕ್ ವಿಚ್ ಇಸ್ ಅಬೌಟ್ ಯು, ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ದಟ್ ಯು ಆರ್ ಆಲ್ರೌಂಡರ್ ಇಂಡಿಯನ್. ಐ ವಾಂಟೆಡ್ ಟು ಕ್ಲೇಮ್ that because you are successful those days, you are successful now,
ಆ್ಯಂಡ್ ಫ್ಯೂಚರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಬಿ ವೆರಿ ಸಕ್ಸಸ್ಫುಲ್. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ 2025 ಬರ್ತಾ ಇದೆ. ಕೊನೆಯ ಒಂದು ನಿಮ್ಮ ಒಂದು ಸಂದೇಶ, ಮೆಸೇಜು ನಿಮ್ಮೆಲ್ಲರ ಅಭಿಮಾನಿಗಳಿಗೆ ಏನಾದರೂ ಕೊಡೋದಾದರೆ ಏನು ಕೊಡ್ಬೋದು? ನಿಮ್ಮ ಪ್ರೀತಿ ಇಷ್ಟು ದಿನ ಕೊಟ್ಕೊಂಡು ಬಂದಿದ್ದೀರಾ, ಇನ್ನೂ ಸ್ವಾರ್ಥವಾಗಿ ಕೇಳ್ಕೊಳ್ಳೋದ್ರೆ ಇನ್ನೂ ಕೊಡಿ, ಇನ್ನೊಂದಷ್ಟು ಕೊಡಿ. ನನಗೆ ಯಾವತ್ತೂ ನನ್ನ ಏನೋ ತುಂಬದೇ ಇಲ್ಲ ನನ್ನ ಆಸೆ ನಿಮ್ಮ ಪ್ರೀತಿ ರಿಸೀವ್ ಮಾಡೋದ್ರಲ್ಲಿ. ಜೊತೆಗೆ 2025 ಹೊಸ ವರ್ಷ, ಹೊಸ ಆಪರ್ಚುನಿಟೀಸ್, ಹೊಸ ಏನೋ ಎಕ್ಸ್ಪೀರಿಯನ್ಸಸ್ ಕಾದಿದೆ. ಇಷ್ಟು ದಿನ ಏನಾಯಿತು, ಕೋವಿಡ್ ಆಯಿತು, ಕೋವಿಡನ್ನು ನಾವು ಹೇಗೋ ಮಾಡಿ ಸಕ್ಸಸ್ ಅದನ್ನು ಓವರ್ಕಮ್ ಮಾಡಿದ್ದೀವಿ. ಈ ವರ್ಷವೂ ಭಾಳಷ್ಟು ಜನಕ್ಕೆ ತುಂಬ ಒಳ್ಳೆಯದು ಆಗಿರ್ಬೋದು, ಕಷ್ಟನೂ ಪಟ್ಟಿರ್ಬೋದು. ಬಟ್ ನನ್ನ ಜೆನ್ವಿನ್ ಬಿಲೀಫ್ ಇದೆ, ನಾನು ಐ ಆಮ್ ಎನ್ ಎಟರ್ನಲ್ ಆಪ್ಟಿಮಿಸ್ಟ್. ನನಗೆ ಯಾವತ್ತೂ ಪ್ರತಿಯೊಬ್ಬರು ಕೇಳ್ತಾರೆ ಗ್ಲಾಸಲ್ಲಿ ಹಾಫ್ ಫುಲ್ಲಾ ಹಾಫ್ ಎಂಟಿನಾ ಅಂತ. ನನಗೆ ಯಾವತ್ತೂ ಹಾಫ್ ಫುಲ್ಲೇ. ಅದರಲ್ಲಿ ಒಂದು ಸಣ್ಣ ಇದ್ದಿದ್ರೂ ಅಟ್ಲೀಸ್ಟ್ ನೀರಿದೆಯಲ್ಲ ಅಂತ ಹೇಳೋನು ನಾನು. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ಏನೋ ಕೆಲವೊಂದಷ್ಟು ಚಾಲೆಂಜಸ್ ಬರುತ್ತೆ, ತೊಂದರೆಗಳು ಬರುತ್ತೆ. ಬಟ್ ಅದನ್ನು ನೀವು ಒಂದು ನಗ್ನಗ್ತಾ ಫೇಸ್ ಮಾಡಿದ್ರೆ 100% ಅದನ್ನು ಓವರ್ಕಮ್ ಮಾಡ್ತೀರಾ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ಮಾಡಬಲ್ಲೆ. ಇವತ್ತೊಂದು ಕಷ್ಟ ಇದೆ ಅಂದರೆ ನನಗೆ ಸುಖ ಇದ್ದೇ ಇದೆ. ಸೊ ಬೆಸ್ಟ್ ಎಫರ್ಟ್ ಹಾಕಿ ಮಾಡಬೇಕು ಅಂತ ಮಾಡಬೇಡಿ. ಯಾವುದರಲ್ಲೇ ಆಗಲಿ, ಯಾವುದೇ ಒಂದು ಚಾಲೆಂಜ್ ಬರಲಿ, ಯಾವುದೇ ಒಂದು ಪ್ರತಿಭೆ ಇರಲಿ, ಯಾವುದೇ ಇರಲಿ, ನಿಮ್ಮ 100% ನೀವು ಅದರಲ್ಲಿ ಫೋಕಸ್ ಇಟ್ಟು ಮಾಡಿ. ಅದರಲ್ಲಿ ಸಕ್ಸಸ್ ಗ್ಯಾರಂಟಿ ನಾನು ಹೇಳ್ತೀನಿ. ಸೊ ಪಾಸಿಟಿವ್ ಆಗಿ ತೊಗೊಳ್ಳಿ. 2025ನ ಏನೋ ವಿತ್ ಸ್ಮೈಲ್ಸ್, ವಿತ್ ಎಂಜಾಯ್ಮೆಂಟ್ ಬರಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಸೊ ನೀವು ಹೇಳಿದಾಗೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆ ಕುಗ್ಗದೆ ಹಿಗ್ಗಿ ನಡೆ ಮುಂದೆ ಅನ್ನೋ ಒಂದು ಸಾರಾಂಶದೊಂದಿಗೆ ಸಮಸ್ತ ಕನ್ನಡಿಗರ ಪರವಾಗಿ, ಭಾರತ ದೇಶದ ಜನರ ಪರವಾಗಿ ಮತ್ತು ನಮ್ಮ ಫೌಂಡೇಶನ್ ಪರವಾಗಿ ಒಂದು ಚಿಕ್ಕ ನಿಮಗೆ ಕಾಣಿಕೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.